ನಮಸ್ಕಾರ. ಆತ್ಮೀಯ ವೀಕ್ಷಕರಿಗೆ ಡಾಕ್ಟರ್ ಸಿದ್ದಲಿಂಗಯ್ಯ ನುಡಿ ನಮನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್ ಬಾಬು. ವೀಕ್ಷಕರಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಆದ್ದರಿಂದ ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳಿ ನಾವು ಮಾಸ್ಕನ್ನು ತೆಗಿತಾ ಇದ್ದೇವೆ. ಯಾಕಪ್ಪ ಅಂದರೆ ನಾವು ಮಾತನಾಡುವ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಸ್ಕನ್ನು ತೆಗೆದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಸ್ನೇಹಿತರೆ, ಡಾಕ್ಟರ್ ಸಿದ್ದಲಿಂಗಯ್ಯನವರ ನುಡಿ ನಮನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕನ್ನಡ ಸಾಹಿತ್ಯದ ಉತ್ತಮ ವಾಗ್ಮಿ, ಭಾಷಣಗಾರ, ಚರ್ಚಾಪಟು, ಧೀಮಂತ ಕವಿ, ಹುಟ್ಟು ಹೋರಾಟಗಾರ ಡಾಕ್ಟರ್ ಸಿದ್ದಲಿಂಗಯ್ಯನವರು ನಮ್ಮನ್ನು ಅಗಲಿದ್ದಾರೆ. ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸಹ ಉತ್ತಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಂತಹ ಒಬ್ಬ ಮಹಾನ್ ಕವಿ ನಮ್ಮನ್ನು ಅಗಲಿರೋದು ಕನ್ನಡ ಮಾತೆಗೆ, ಕನ್ನಡ ಜನತೆಗೆ, ನಮ್ಮ ಕರ್ನಾಟಕದಲ್ಲಿ ತುಂಬಲಾಗದ ನಷ್ಟ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಇಬ್ಬರು ವಿಶೇಷ ಕವಿಗಳು, ಸಾಹಿತಿಗಳು, ಸಾಹಿತ್ಯ ಲೋಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಧೀಮಂತರು ನಮ್ಮ ಜೊತೆಯಲ್ಲಿದ್ದಾರೆ. ಅವರೇ ಡಾಕ್ಟರ್ ಮಾಧುಪ್ರಸಾದ್ ಹುಣಸೂರು ಹಾಗೂ ಕುಮಾರ್ ಹೊನ್ನೇನಹಳ್ಳಿರವರು. ಸ್ನೇಹಿತರೆ, ಈ ಇರುವರು ಕವಿಗಳು ನಿಮಗೆ ಚಿರಪರಿಚಿತ ಆಗಿದ್ರೂ ಸಹ ನಮ್ಮ ವಾಹಿನಿಯ ಮುಖಾಂತರ ಒಂದೆರಡು ಮಾತುಗಳಲ್ಲಿ ಅವರ ಬಗ್ಗೆ ನಾನು ಹೇಳೋದಾದರೆ, ಡಾಕ್ಟರ್ ಮಾಧುಪ್ರಸಾದ್ರವರು ಅವರು ಮಕ್ಕಳ ಸಾಹಿತಿಗಳು ಮತ್ತು ಕವಿಗಳು. ಮಕ್ಕಳ ಸಾಹಿತ್ಯ ಸ್ವರೂಪ ಮತ್ತು ತಾತ್ವಿಕತೆ ಎಂಬ ವಿಷಯದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಸಾಹಿತ್ಯ ಚಟುವಟಿಕೆಗಳನ್ನು ನಮ್ಮ ರಾಜ್ಯದಲ್ಲಿ ಸಂಘಟಿಸಿದ್ದಾರೆ. ಅವರ ಮಕ್ಕಳ ಸಾಹಿತ್ಯಕ್ಕೆ GB ಹುಂಬಾಳ ಪ್ರಶಸ್ತಿ ಮತ್ತು ಸಾಹಿತ್ಯ ಸಿಂಧು ಎನ್ನುವ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದ ಕಥೆಗಳ ಸಂಕಲನ ಕೂಲಿನ ಕಾಳಗ ಇದನ್ನು ಡಾಕ್ಟರ್ ಸಿದ್ದಲಿಂಗಯ್ಯನವರೇ ಬಿಡುಗಡೆ ಮಾಡಿದ್ದಾರೆ. ಡಾಕ್ಟರ್ ಸಿದ್ದಲಿಂಗಯ್ಯನವರ ಒಡನಾಡಿಗಳಾದಂತಹ ಡಾಕ್ಟರ್ ಮಾಧುಪ್ರಸಾದ್ಜಿ ಅವರಿಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಸ್ನೇಹಿತರೆ, ಮತ್ತೋರ್ವರು ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಬಂದಿದ್ದಾರೆ. ಅವರು ಕುಮಾರ್ ಹೊನ್ನೇನಹಳ್ಳಿರವರು. ಅವರ ಬಗ್ಗೆ ನಾವು ಹೇಳೋದಾದರೆ, ಶ್ರೀಯುತರ ಹೆಸರು ಕುಮಾರ್ ಹೊನ್ನೇನಹಳ್ಳಿ. ಶ್ರೀಯುತರು ಶಿಕ್ಷಕರು ಹಾಗೂ ಶಿಕ್ಷಕ ತರಬೇತುದಾರರು. ಪ್ರಳಯವಾಗುತ್ತಿರಲಿ ಎನ್ನುವ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ಶಿಕ್ಷಕ ತರಬೇತಿ, ಸಾಹಿತ್ಯ ರಚನಾಕಾರ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಸಾವಿರಾರು ಮಂದಿ ಶಿಕ್ಷಕರಿಗೆ ನೇರ ತರಬೇತಿಯನ್ನು ನೀಡಿದ್ದಾರೆ. ಸಾಹಿತ್ಯ, ಓದು, ಚರ್ಚೆ, ಸಂವಾದದಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಶ್ರೀಯುತ ಕುಮಾರ್ ಹೊನ್ನೇನಹಳ್ಳಿರವರು. ಅವರಿಗೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೀಕ್ಷಕರೇ, ಈಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸಿದ್ದಲಿಂಗಯ್ಯನವರ ನುಡಿ ನಮನ ವಿಶೇಷ ಕಾರ್ಯಕ್ರಮ. ನಾವು ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಂದ್ರೆ, ಶ್ರೀಯುತ ಕುಮಾರ್ ಹೊನ್ನೇನಹಳ್ಳಿ ಸರ್ ಅವರೇ, ಸಿದ್ದಲಿಂಗಯ್ಯನವರು ನಮ್ಮ ಕನ್ನಡಿಗರಿಗೆ ಚಿರಪರಿಚಿತರು. ಆದರೂ ಸಹ ಅವರ ಬಾಲ್ಯ, ಶಿಕ್ಷಣ ಇದರ ಬಗ್ಗೆ ಬಹಳಷ್ಟು ಮಂದಿಗೆ ಮಾಹಿತಿ ಇರೋದಿಲ್ಲ. ಸಿದ್ದಲಿಂಗಯ್ಯನವರು ಗೊತ್ತು ಹೊರತು ಚಿಕ್ಕದರಿಂದ ಅವರು ಬೆಳೆದು ಬಂದಂತಹ ರೀತಿ ಅದೆಲ್ಲ ನಮಗೆ ಗೊತ್ತಿಲ್ಲ. ದಯವಿಟ್ಟು ಅವರ ಬಾಲ್ಯ ಮತ್ತು ಶಿಕ್ಷಣ ಹೇಗಿತ್ತು, ಅವರ ಸಾಧನೆಗಳೇನು ಅಂತ ದಯಮಾಡಿ ನಮಗೆ ತಿಳಿಸ್ಕೊಡ್ಬೇಕು ಸರ್. ಖಂಡಿತ. ನಮಸ್ಕಾರ ಸರ್. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗಾಗಲೇ ಸಿದ್ದಲಿಂಗಯ್ಯನವರು ಅವರ ನಿಧನದಿಂದ ನಮ್ಮ ನಾಡು
ನಿಜವಾಗ್ಲೂ ಒಬ್ಬ ಪ್ರತಿಭಾನ್ವಿತವಾದಂತಹ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಚಿಂತಕನನ್ನ ಕಳೆದುಕೊಂಡಿದೆ. ಸಿದ್ಧಲಿಂಗಯ್ಯನವರು ಈ ನಾಡಿನಲ್ಲಿ ಅನೇಕ ಯುವ ಮನಸ್ಸುಗಳಿಗೆ ಬಹಳಷ್ಟು ಪ್ರೇರಕ ಶಕ್ತಿಯಾಗಿ ಇದ್ದವರು ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ದೈಹಿಕವಾಗಿ ಸಿದ್ಧಲಿಂಗಯ್ಯನವರು ಒಬ್ಬ ವಾಮನ ಮೂರ್ತಿ. ಆದ್ರೆ ಅವರು ಗಳಿಸ್ಕೊಂಡಿದ್ದಂತಹ ಜನಪ್ರಿಯತೆ ಮತ್ತು ಅವರು ತೊಡಗಿಸಿಕೊಂಡಂತಹ ಚಳುವಳಿಗಳಲ್ಲಿ ಅವ್ರಿಗೆ ಬಂದಂತಹ ಹೆಸರು ಮತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಮಾತ್ರ ತ್ರಿವಿಕ್ರಮನಷ್ಟು ಎತ್ತರವಾಗಿರ್ತಕ್ಕಂಥವು. ಹಾಗಾಗಿ ಸಿದ್ಧಲಿಂಗಯ್ಯನವರು ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಬ್ಬ ಶಕ್ತಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲಾರದು. ಇಷ್ಟೊಂದು ಶಕ್ತಿ ಅನ್ನುವಂತಹ ಈ ವ್ಯಕ್ತಿಯ ಬಾಲ್ಯವನ್ನ ನಾವೇನಾದ್ರೂ ಗಮನಿಸಿದ್ರೆ, ಅವರು ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯವಾದ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ನಮಗೊಂದು ಖುಷಿ ಏನಪ್ಪಾ ಅಂತ ಆಗುತ್ತೆ ಅಂತ ಹೇಳಿದ್ರೆ, ಅಂತ ಸಾಮಾನ್ಯ ವ್ಯಕ್ತಿ ಎಷ್ಟು ದೊಡ್ಡದಾದ ಸಾಧನೆಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ಬಹಳ ಖುಷಿ ಆಗುತ್ತೆ, ಮತ್ತೆ ಬಹಳ ಆಶ್ಚರ್ಯನೂ ಆಗುತ್ತೆ. ಮತ್ತೆ ಅವರೊಂದು ಮಾದರಿಯಾಗಿ ಎಲ್ಲರಿಗೂ ನಿಲ್ಲೋದು ನಮಗೆ ಚೆನ್ನಾಗಿ ಕಾಣ್ತದೆ. ಹಾಗಾಗಿ ನಾವು ಅವರ ಬಾಲ್ಯವನ್ನ ನಾವು ಗಮನಿಸೋದಾದ್ರೆ ನೀವು ನಂಬೋದಿಲ್ಲ, ಅವರ ತಂದೆ ಅವರು 1954 ಫೆಬ್ರವರಿ 3ನೇ ತಾರೀಕು ದೇವಯ್ಯ ಮತ್ತು ವೆಂಕಟಮ್ಮ ದಂಪತಿಗಳ ಮಗನಾಗಿ 6 ಜನ ಮಕ್ಕಳಲ್ಲಿ ಇವರು ಒಬ್ಬರಾಗಿ ಏನ್ ಮಾಡ್ತಾರೆ, ಅವರು ಜನ್ಮವನ್ನ ತಾಳ್ತಾರೆ. ಅವರ ತಾಯಿಯ ಊರು ಈ ಮಾಗಡಿ ತಾಲೂಕಿನಲ್ಲಿ ಇದ್ದಂತಹ ಮಂಚನಬೆಲೆ ಅಂತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಅವರು ಜನ್ಮವನ್ನ ತಾಳ್ತಾರೆ. ಅವರ ತಂದೆ ಬಹಳ ಕಡುಬಡತನ ಅವರದು. ನಿಜ ಹೇಳ್ಬೇಕಂತ ಹೇಳಿದ್ರೆ, ಅವರ ತಂದೆ ಒಂದು ಮನೆಯಲ್ಲಿ ಅವರು ಜೀತಕ್ಕೆ ಇರುವಂತಹ ಸಂಗತಿ. ಅದು ನಮಗೆ ಎಲ್ಲಿ ಆ ವಿಚಾರ ತಿಳಿದು ಬರ್ತದೆ ಅಂದ್ರೆ, ಅವರು ತಮ್ಮ ಆತ್ಮಕಥೆಯನ್ನ 3 ಭಾಗಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಊರುಕೇರಿ ಅಂತಕ್ಕಂಥ ಪುಸ್ತಕದಲ್ಲಿ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಅವರೊಂದು ದೃಶ್ಯವನ್ನ ಕಣ್ಣಿಗೆ ಕಟ್ಟುವಂತೆ ಬರೀತಾರೆ. ಅವರು 2 ವರ್ಷಗಳ ಕಾಲ, 1 ವರ್ಷ ತಮ್ಮ ತಂದೆಯ ಮನೆ, ಮತ್ತೊಂದು ವರ್ಷ ತಮ್ಮ ತಾಯಿಯ ಮನೆಯಲ್ಲಿ 1 ಮತ್ತು 2ನೇ ತರಗತಿಗಳನ್ನ ಓದ್ತಾರೆ. ಆ ಓದುವಂತ ಸಂದರ್ಭದಲ್ಲಿ ಅವ್ರಿಗೆ ಮಸುಕಾದ ಜ್ಞಾಪಕದ ಪ್ರಕಾರ ಅವರು ಒಂದು ದೃಶ್ಯವನ್ನ ಹೇಳ್ತಾರೆ, ಬಾಲ್ಯದಲ್ಲಿ ಹೇಗಿತ್ತು ಅಂತ. ಅಲ್ಲಿ ಊರಿನ ಯಜಮಾನನ ಹೊಲವನ್ನ ಒಂದು ನೇಗಿಲು ಉಳ್ತಾ ಇತ್ತಂತೆ. ಆ ನೇಗಿಲು ಉಳ್ತಾ ಇದ್ದಾಗ ಅದರಲ್ಲಿ ಒಂದು ಎತ್ತು ಮಾತ್ರ ಇತ್ತಂತೆ. ಇನ್ನೊಂದು ನೊಗದಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಅದರಲ್ಲಿ ಅವರ ಅಪ್ಪ ಇದ್ದಂತೆ. ಅಷ್ಟು ಕಡುಬಡತನದಲ್ಲಿ ಅಷ್ಟು ದಾರುಣವಾದ ಒಂದು ಅದನ್ನ ನಾನು ನೋಡಿದೀನಿ, ನಮ್ಮ ತಂದೆ ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋದನ್ನ ಅವ್ರ ಪುಸ್ತಕದಲ್ಲಿ ಅದನ್ನ ನೆನೆಸ್ಕೋತಾರೆ. ಅದಾದ್ಮೇಲೆ ಅವರು ನೆಂಟರಿಸ್ಟು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಶ್ರೀರಾಮ್ಪುರ ಕಾಲೋನಿನಲ್ಲಿ ಅವ್ರ ನೆಂಟರು ಯಾರೋ ಒಬ್ರು ಇರ್ತಾರೆ. ಅಲ್ಲಿಗೆ ಇವ್ರು ಏನ್ ಮಾಡ್ತಾರೆ, ನನ್ನ ಮಗ ಚೆನ್ನಾಗಿ ಓದ್ಲಿ ಅಂತ ಹೇಳಿ 2ನೇ ತರಗತಿ ಆದ್ಮೇಲೆ 3ನೇ ತರಗತಿಗೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅವರು ಅಲ್ಲಿ ಬಿಟ್ಟು ಹೋಗ್ತಾರೆ. ಅದು ಎಂಥ ಮನೆ ಅಂತ ಹೇಳಿದ್ರೆ ಬಹಳ ಚಿಕ್ಕ ಮನೆ ಅಂದ್ರೆ ಅದ್ರ ಒಳಗಡೆ ಒಂದು 2 ಅಥವಾ ಒಬ್ರು ಕೂತ್ಕೊಳ್ಳೋಷ್ಟು ಜಾಗ ಇರುವಂತ ಒಂದು ಪುಟ್ಟದಾದ ಗುಡಿಸಲು, ಅಂತಹ ಜಾಗದಲ್ಲಿ ಬಂದು ಅವರು ಜೀವನವನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಹುಡುಗ ಎಷ್ಟು ಚುರುಕಿದ್ನಂತೆ ಅಂದ್ರೆ, ಅವಾಗ ಅವನು ಓದೋದು ಬರೆಯೋದು ಎಲ್ಲದರಲ್ಲೂ ಮುಂದೆ ಇದ್ದಂತ ಒಬ್ಬ ಹುಡುಗ. ಆಗ ಸಿದ್ಧಲಿಂಗ ಬಹಳ ಚುರುಕು, ಪುಟ್ಟ ಹುಡುಗ, ವಾಮನ ಮೂರ್ತಿ ಅಂತೆ ಪುಟ್ಟ ಹುಡುಗ, ಎಲ್ಲರಲ್ಲೂ ಸರಾಗವಾಗಿ ಬೆರೆಯುವಂತಹ ಮನಸ್ಥಿತಿ, ಯಾರ ಜೊತೆನೂ ಜಗಳಕ್ಕೆ ಹೋಗದೆ ಇರುವಂತಹ ಬಾಲ್ಯ. ಅವರು ಯಾರ ಜೊತೆನೂ ಜಗಳಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಅವರ ಬರವಣಿಗೆ ಮತ್ತೆ ಅವರ ಮಾತು ಮತ್ತೆ ಅವರ ಸಂಘಟನಾ ಚಾತುರ್ಯದಲ್ಲಿ ಒಬ್ಬ ನಾಯಕನಿಗೆ ಇರುವಂತಹ ಎಲ್ಲ ಲಕ್ಷಣಗಳನ್ನು ಅವರು ಚಿಕ್ಕಂದ್ರಿಂದ ತೋರಿಸ್ತಾ ಹೋಗ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಾಲೆಯನ್ನ, ಮಾಧ್ಯಮಿಕ ಶಾಲೆಯನ್ನ ಮತ್ತು ಹೈಸ್ಕೂಲ್ ಎಲ್ಲವನ್ನು ಅಲ್ಲಿಯ ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಹೋಗ್ತಾರೆ. ಆದ್ರೆ ನಿಜವಾಗ್ಲೂ ಸಿದ್ಧಲಿಂಗಯ್ಯನವರ ವ್ಯಕ್ತಿತ್ವ ಹೇಗೆ ಬೆಳೀತಾ ಹೋಗ್ತದೆ ಅಂದ್ರೆ, ಅವರು ಕಾಲೇಜಿಗೆ ಬಂದಾಗ, ಯಾವಾಗ ಅವರು PU ಕಾಲೇಜ್ಗೆ ಬರ್ತಾರೆ, PUC ನಲ್ಲಿ ಅವರು ತಮ್ಮ ವ್ಯಾಸಂಗವನ್ನ ಶುರು ಮಾಡ್ತಾರೆ, ಅಂತ ಸಂದರ್ಭದಲ್ಲಿ ಇವರು ಉತ್ತಮ ವಾಗ್ಮಿ ಅನ್ನುವಂತ ಹೆಸರನ್ನ ಪಡ್ಕೊಂಡಿರ್ತಾರೆ. ಎಲ್ಲಿ ಚರ್ಚಾ ಸ್ಪರ್ಧೆಗಳು ನಡೆದ್ರೆ ಅಲ್ಲಿ ಸಿದ್ಧಲಿಂಗಯ್ಯ ಹಾಜರಿ, ಸಿದ್ಧಲಿಂಗ ಒಂದು ಪ್ರಶಸ್ತಿ, ಕಟ್ಟಿಟ್ಟ ಬುತ್ತಿ ಅನ್ನುವಂತೆ ಅವರು ಇಡೀ ಬೆಂಗಳೂರಿನಾದ್ಯಂತ ಪರಿಚಿತರಾಗ್ಬಿಡ್ತಾರೆ. ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, 2 ಸ್ಪರ್ಧೆಗಳಲ್ಲಿ ಸಿದ್ಧಲಿಂಗಯ್ಯನವರನ್ನ ಹಿಂದಕ್ಕೆ ಹಾಕೋದಿಕ್ಕೆ ಯಾರಿಗೂ ಸಾಧ್ಯ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಸಿದ್ಧಲಿಂಗಯ್ಯನವರು ತಮ್ಮ ವಾಕ್ಚಾತುರ್ಯವನ್ನ ಮೆರಿತಾರೆ ಆ ಕಾಲದಲ್ಲಿ. ಅದಾದ್ಮೇಲೆ ಅವರು ಕಾಲೇಜಿಗೆ ಬಂದಂತಹ ಸಂದರ್ಭದಲ್ಲಿ, ಹಾಗಂತ ಇವರು ಬರೀ ಚರ್ಚಾ ಸ್ಪರ್ಧೆ ಮಾಡಿಟ್ಕೊಂಡಿದ್ರು ಅಂತಲ್ಲ, ಇವರು ಓದಿನಲ್ಲೂ ಸಹ ಅಷ್ಟೇ ಮುಂದೆ ಇದ್ದಂತಹ ಒಬ್ಬ ನಿಜವಾದ ಓದುಗ. ನೀವು ನಂಬೋದಿಲ್ಲ, ಇವರು MA ನಲ್ಲಿ
MA ಕನ್ನಡವನ್ನ ಇವರು ಮಾಡಿದಾಗ ಇವರು MA ಕನ್ನಡವನ್ನ ಪಾಸ್ ಆಗಿದ್ದು ಚಿನ್ನದ ಪದಕವನ್ನ ಪಡೆದು ಇವರು ಪಾಸ್ ಆಗ್ತಾರೆ. ಪ್ರೊಫೆಸರ್ DL ನರಸಿಂಹಾಚಾರ್ ಅವರ ಚಿನ್ನದ ಪದಕವನ್ನ ಬೆಂಗಳೂರು ವಿಶ್ವವಿದ್ಯಾನಿಲಯ ಕೊಡ್ತಾ ಇರ್ತದೆ. ಹಾಗಾಗಿ ತಮ್ಮ MA ನ ಮುಗಿಸಿದಾಗ ಇವರು ಚಿನ್ನದ ಪದಕದ ಸಹಿತ ಹೊರಗೆ ಬಂದಂತಹ ಒಬ್ಬ ದೊಡ್ಡ ಸ್ಕಾಲರ್. ಹಾಗಾಗಿ ಸಿದ್ಧಲಿಂಗಯ್ಯನವರು ಓದಿನಲ್ಲಿ ಯಾವಾಗಲೂ ಮುಂದೆ ಇದ್ದವರು. ಬಹುಶಃ ಓದೇ ಅವರಿಗೆ ಹಲವು ಚಳುವಳಿಗಳನ್ನ ರೂಪಿಸೋದಿಕ್ಕೆ, ಹಲವು ಚಳುವಳಿಗಳಲ್ಲಿ ಭಾಗವಹಿಸೋದಿಕ್ಕೆ ಮತ್ತೆ ತನ್ನ ಮುಂದಿನ ತಲೆಮಾರನ್ನ ಪ್ರೇರೇಪಿಸೋದಿಕ್ಕೆ ಅವರಿಗೆ ಸಹಕಾರಿಯಾಗಿತ್ತು ಅನ್ನೋದನ್ನ ನಾವಿಲ್ಲಿ ಹೇಳ್ಬೋದು. ಅವರು ಹೇಳ್ತಾ ಇರ್ತಾರೆ, ನಾನು ಓದೋದಿಕ್ಕೆ ನನಗೆ ಮನೆಯಲ್ಲಿ ಜಾಗ ಸಾಲ್ತಾ ಇರಲಿಲ್ಲ. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಅಲ್ಲೇ ನಮ್ಮ ಊರ ಪಕ್ಕದಲ್ಲೇ ಒಂದು ಸ್ಮಶಾನ ಇತ್ತು. ಆ ಸ್ಮಶಾನದ ಸಮಾಧಿ ಮೇಲೆ ಹೋಗಿ ಕುಳಿತು ನನಗೆ ಮನಸ್ಫೂರ್ತಿ ಆಗುವಂತೆ ನಾನು ಓದ್ತಾ ಇದ್ದೆ ಅಂತ ಹೇಳ್ತಾರೆ. ಅಂದ್ರೆ ಇದು ನಾವು ಏನನ್ನ ಇಲ್ಲಿ ಗಮನಿಸಬಹುದು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಬದುಕಿನಲ್ಲಿ ಓದು ತಂದು ಕೊಡುವಂತಹ ಒಂದು ಆತ್ಮವಿಶ್ವಾಸ, ಓದು ಅವನಿಗೆ ತಂದು ಕೊಡುವಂತಹ ಒಂದು ಧೈರ್ಯ, ಸ್ಥೈರ್ಯ, ಸೊ ಇವುಗಳನ್ನ ನಾವಿಲ್ಲಿ ಗಮನಿಸಬಹುದು. ಇವೆಲ್ಲದಕ್ಕೂ ಅವರು ತೆರೆದುಕೊಂಡಿದ್ದು ತಮ್ಮ ಓದಿನಿಂದ ಅಂತ ತಮ್ಮ ಬಾಲ್ಯದ ವಿಚಾರಗಳನ್ನ ಹೇಳ್ತಾರೆ. ಅದಾದ್ಮೇಲೆ ಅವರು ಕಾಲೇಜಿನ ದಿನಮಾನಗಳಿಗೆ ಬಂದಾಗ, ಕಾಲೇಜಿನ ದಿನಮಾನಗಳಲ್ಲಿ ಅವರು ಚಳುವಳಿಗಳ ಕಡೆಗೆ ಆಕರ್ಷಿತರಾಗ್ತಾರೆ. ಅಂದ್ರೆ ಓದಿನ ಜೊತೆ ಚಳುವಳಿಯನ್ನು ಕಟ್ಟೋದಿಕ್ಕೆ ಶುರು ಮಾಡ್ತಾರೆ. ಇವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲು 1968ರಲ್ಲಿ ಒಂದು ಅಂಬೇಡ್ಕರ್ ಪ್ರಚಾರ ಸಮಿತಿ ಅಂತ ಹೇಳಿ ಅದನ್ನ ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷರು ಇವರೇ ಆಗಿರ್ತಾರೆ. ಅಂಬೇಡ್ಕರ್ನ ವಿಚಾರಧಾರೆಗಳನ್ನ ತನ್ನ ವಿದ್ಯಾರ್ಥಿ ಮಿತ್ರರಿಗೆ ಏನ್ ಮಾಡ್ತಾ ಹೋಗ್ತಾರೆ, ಅದನ್ನ ಹರಡುವ ಕೆಲಸವನ್ನ ಮಾಡ್ತಾರೆ. ಇದು ಒಂದು ದೊಡ್ಡ ಕೆಲಸ. ಅದಾದ್ಮೇಲೆ 1973ರಲ್ಲಿ ಅವರು ಫೈನಲ್ ಇಯರ್ BA ನಲ್ಲಿ, ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ BA ಸಂದರ್ಭ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಚಳುವಳಿಗಳ ಮಹಾಪುರ, ಬೇಕಾದಷ್ಟು ಚಳುವಳಿಗಳು ಅಲ್ಲಿ ನಡೀತಾ ಇರ್ತವೆ. ಭೂಸಾ ಚಳುವಳಿ ನಡೀತಾ ಇರ್ತದೆ. ಅದ್ರ ಜೊತೆಗೆ ವಿಚಾರವಾದಿಗಳ ಸಂಘ ಅಂತ ಹೇಳಿ ಅವರು ಈ ಮೌಢ್ಯದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಸೊ ಮತ್ತೆ ಗೋಕಾಕ್ ಚಳುವಳಿ ನಡೆಯುವಂತ ಸಂದರ್ಭ, ಅದು ತುರ್ತು ಪರಿಸ್ಥಿತಿ ಬೇರೆ ಜಾರಿ ಆಗ್ಬಿಡ್ತದೆ. ಸೊ ಈ ಎಲ್ಲ ಸಂದರ್ಭಗಳಲ್ಲೂ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಎಲ್ಲಾ ಚಳುವಳಿಗಳಲ್ಲೂ ಸಹ ಇವರು ಪ್ರಮುಖ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಮುಖ್ಯಮಂತ್ರಿಗಳು 1973ರಲ್ಲಿ ಒಂದು ವಿಷಯ ಅಲ್ಲಿ ಹೇಳೋದಕ್ಕೆ ನಾನು ಬಯಸ್ತೀನಿ. 1973ರಲ್ಲಿ ಬರಗಾಲ ಆಗಿ ಬಂದ್ಬಿಟ್ಟಿರ್ತದೆ. ಬರಗಾಲಕ್ಕೆ ಪರಿಹಾರ ಕೊಡಬೇಕು, ಆ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಇವರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ವಿಧಾನಸಭೆಯ ಪ್ರೇಕ್ಷಕ ಗ್ಯಾಲರಿಗೆ ಹೋಗಿ ಕೂತಿರ್ತಾರೆ. ಅಲ್ಲಿ ಕರಪತ್ರಗಳನ್ನ ಎಸ್ತು ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಸರ್ಕಾರ ಇವರನ್ನ ಬಂಧಿಸಿ ಒಳಗಡೆಗೆ ಹಾಕ್ತದೆ. ಆ ಮಟ್ಟದ ಚಳುವಳಿಯನ್ನ ಸಹ ಇವರು ಮಾಡಿದ್ದಾರೆ. ಸಿದ್ಧಲಿಂಗಯ್ಯನವರು ಸರಳವಾಗಿ ಬಂದಿರೋರು ಏನಲ್ಲ. ತಮ್ಮ ವಿದ್ಯಾರ್ಥಿ ಜೀವನದುದ್ದಕ್ಕೂ ಓದು, ಚರ್ಚೆ ಇವುಗಳ ಜೊತೆಯಲ್ಲಿ ಚಳುವಳಿಯಲ್ಲೂ ಸಹ ಸಕ್ರಿಯವಾಗಿ ಭಾಗವಹಿಸಿ ಬಂದಂತಹ ಒಂದು ಮಹಾನ್ ಚೇತನ ಯಾರಂದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅಂತ ಹೇಳೋದಕ್ಕೆ. ಸ್ನೇಹಿತರೆ, ನಿಜವಾಗಿಯೂ ಕುಮಾರ್ ಹೊನ್ನೇನಹಳ್ಳಿ ಅವರವರು ಹೇಳಿದಂಥ ಮಾತುಗಳು ಎಷ್ಟೊಂದು ಅರ್ಥಗರ್ಭಿತ. ಒಂದು ಬದಿಗೆ ನೇಗಿಲು, ಇನ್ನೊಂದು ಬದಿಗೆ ಅವರ ತಂದೆಯವರು ನೇಗಿಲನ್ನು ಹೊರ್ತಾ ಇದ್ರು ಅಂದರೆ, ಆ ಒಂದು ಬಡತನದಲ್ಲಿ ಬೆಳೆದಂಥ ವ್ಯಕ್ತಿ ನಯ ನಾಜೂಕಿನ ಬಾಲ್ಯದ ಜೀವನದಲ್ಲಿ ಇದ್ದಂತಹ ಒಂದು ಅವರ ಮಾತು, ನಡತೆ ಮುಂದೆ ಹೋಗ್ತಾ ಹೋಗ್ತಾ ಚಳುವಳಿಗಳ ಕಡೆಗೆ, ನ್ಯಾಯದ ಕಡೆಗೆ, ನೇರ ನುಡಿಗೆ ಸಿದ್ಧಲಿಂಗನವರು ಹೆಸರಾಗ್ತಾರೆ. ಡಾಕ್ಟರ್ ಮಾಧುಪ್ರಸಾದ್ ಜಿ ಸಿದ್ಧಲಿಂಗಯ್ಯನವರನ್ನ ದಲಿತ ಸಾಹಿತ್ಯದ ಆದಿಪುರುಷ ಅಂತೇಳಿ ಕರೀತಾರೆ. ಇವರಿಗಿಂತ ಮುಂಚೆ ದಲಿತ ಸಾಹಿತ್ಯ ಇರಲಿಲ್ವಾ? ಇವರು ಬಂದ ಮೇಲೆ ಈ ಒಂದು ದಲಿತ ಸಾಹಿತ್ಯಕ್ಕೆ ಮೆರುಗು ಬಂತ ಹಾಗೆ ಸರ್? ನಾವು ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೋಡಿದಾಗ ನಮಗೆ ಆ ಕಾಲಘಟ್ಟವನ್ನು ನಾವು ನವೋದಯದ ಕಾಲಘಟ್ಟ ಅಂತ ಕರಿತಾ ಹೋಗ್ತೀವಿ. ನಮಗೆ ರಾಮಾಯಣ, ಮಹಾಭಾರತದಂಥ ಪುರಾಣ ಪರಂಪರೆಗಳ ಸಾಹಿತ್ಯವನ್ನ ದೊಡ್ಡ ಪರಂಪರೆ ನಮ್ಮ ಮುಂದೆ ಇತ್ತು. ಆ ಒಂದು ದೊಡ್ಡ ಪರಂಪರೆ ನಮ್ಮ ಮುಂದೆ ಇದ್ದಾಗ ಯಾವಾಗ ನಮಗೆ ಭಾರತೀಯರಿಗೆ ಇಂಗ್ಲಿಷ್ ಓದು ದಕ್ಕುತ್ತೋ ಅಂತ ಸಂದರ್ಭದಲ್ಲಿ ನಮಗೇನಾಯ್ತು, ಒಂದು ನವೋದಯದಿಂದ ಸ್ವಾಗತಿಸುವಂತ ಭರಾಟೆ ನಮ್ಮಲ್ಲಿ ಇತ್ತು. ನವೋದಯ ಎಲ್ಲಾ ಸಾಹಿತ್ಯದ ಸ್ವರೂಪಗಳನ್ನ ಒತ್ಕೊಂಡು ಬರುವಾಗ ಅಲ್ಲಲ್ಲಿ ಒಂದಷ್ಟು ಒಂದು ದಲಿತ ಸಾಹಿತ್ಯದ ಕುರುಹುಗಳು ಕೂಡ ಕಾಣಿಸ್ಕೊತಾ ಹೋಗ್ತವೆ. ಈ ದಲಿತ ಸಾಹಿತ್ಯ ಕುರುಹುಗಳು ಕಾಣಿಸ್ಕೊಂಡಾಗ ದಲಿತ ಸಾಹಿತ್ಯ ಅಂತ ಹೇಳಿ ನಾವು ಪ್ರತ್ಯೇಕವಾಗಿ ಇಟ್ಟು ನೋಡಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅಷ್ಟೇ. ಆದ್ರೆ 1933 ಶಿವರಾಮ್ ಕಾರಂತರು ಚೋಮನ ದುಡಿ ತಗೊಂಡ್ ಬರ್ತಾರೆ.
ಆಗ ಸಿದ್ಧಲಿಂಗಯ್ಯನವರು ಇನ್ನೂ ಹುಟ್ಟೇ ಇರೋದಿಲ್ಲ. ಆಗ ಚೋಮನ ದುಡಿ ಒಂದು ದಲಿತರ ಸಾಹಿತ್ಯ ಅಂತ ಬರಲ್ಲ, ಬಂದು ಸಾಮಾನ್ಯ ಸಾಹಿತ್ಯ ಅಂತ ಬಂದ್ರು ಅಲ್ಲಿ ದಲಿತರ ಸಂವೇದನೆಗಳನ್ನ ಹೊತ್ತುಕೊಂಡಂತ ಸಾಹಿತ್ಯ ಅಲ್ಲಿ ಇರ್ತದೆ. ಹಾಗೆ ಸಿದ್ಧಲಿಂಗಯ್ಯನವರಿಗೆ ಮುಂಚೆ ಇದನ್ನ ನಾವು ಇದು ಒಂದು ಪೂರ್ವ ಸಿದ್ಧತೆಯ ಅವಧಿ ಅಂತ ಕರಿಬೇಕು ನಾವು, ಅಂತ ಒಂದು ಸಾಹಿತ್ಯದ ಆರಂಭ ಆಗ್ತದೆ. ಇದಕ್ಕಿಂತಲೂ ಮುಂಚೆ ನಮ್ಮಲ್ಲಿ ದಲಿತ ಸಾಹಿತ್ಯ ಚಳವಳಿ ಶುರುವಾಗಿದ್ದು ನಮ್ಮ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ನೋಡಿದ್ರೆ ಕೇರಳದಲ್ಲಿ ನಮ್ಮಲ್ಲಿ ಶುರುವಾಗ್ತದೆ. ಕೇರಳದಲ್ಲಿ ಯಾವ ರೀತಿ ಶುರುವಾಗ್ತದೆ ಅಂತಂದ್ರೆ ಅಲ್ಲಿ ವಾಳಕುಲಂ ಅಂತ ಒಂದು ಸಾಹಿತ್ಯ ರಚನೆ ಆಗ್ತದೆ. ಆ ಸಾಹಿತ್ಯವನ್ನ ಕನ್ನಡದಲ್ಲಿ ಕೊರಟಗೆರೆ ಶ್ರೀನಿವಾಸರಾವ್ ಅಂತವ್ರು ಇರ್ತಾರೆ. ಕೊರಟಗೆರೆ ಶ್ರೀನಿವಾಸರಾವ್ ದಣಿಯರ ಸತ್ಯನಾರಾಯಣ ಅಂತೇಳಿ ಆ ಒಂದು ಸಾಹಿತ್ಯವನ್ನ ಕನ್ನಡಕ್ಕೆ ತರ್ತಾರೆ. ದಣಿಯರ ಸತ್ಯನಾರಾಯಣದಲ್ಲಿ ಒಂದಷ್ಟು ದಲಿತ ಸಂವೇದನೆಗಳು, ಅದು ಮಾನವ ಸಂವೇದನೆಗಳು, ತಳಮಟ್ಟದ ಸಂವೇದನೆಗಳು ಬೇರೂರ್ತಾ ಹೋಗ್ತದೆ. ಇವೆಲ್ಲವೂ ಸಾಹಿತ್ಯದ ಭಾಗವಾಗಿ ಬರ್ತವೆ. ಆದ್ರೆ ಅದಾದ ನಂತರ ನಮ್ಗೆ ಏನಾಯ್ತು, ಕುವೆಂಪುರವರ ಹೊಸಬಾಳಿನ ಗೀತೆಯಲ್ಲಿ ಏನಾಗ್ತದೆ, ಅಲ್ಲಿ ನೊಂದವರ, ದಲಿತರ, ದಮನಿತರ, ಶೋಷಿತರ ದನಿಯಾಗಿ ಸಾಹಿತ್ಯ ಕಾಣಿಸ್ಕೊಳ್ತದೆ. ಅಲ್ಲಿ ಕುವೆಂಪು, ಶಿವರಾಮ್ ಕಾರಂತು, ಕೊರಟಗೆರೆ ಶ್ರೀನಿವಾಸರಾವ್ ಇವರೆಲ್ಲರೂ ಕೂಡ ಒಂದಷ್ಟು ದಲಿತ ಸಂವೇದನೆಗಳಿಗೆ ಒಂದಷ್ಟು ಆದ್ಯತೆಯನ್ನು ಕೊಡ್ತಾರೆ. ಈ ಸಾಹಿತ್ಯ ಶುರು ಆದ್ರೆ ದಲಿತ ಸಾಹಿತ್ಯ ಅಂತೇಳಿ ಪ್ರತ್ಯೇಕವಾಗಿ ಶುರುವಾಗುವುದು ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡು ಅನ್ನೋ ಸಾಹಿತ್ಯ ನಮ್ಮಲ್ಲಿ ಕಾಣಿಸ್ಕೊಂಡಾಗ ಮಾತ್ರ. ಯಾಕೆಂದ್ರೆ ದಲಿತರ ಪರಿಪೂರ್ಣ ಸಂವೇದನೆಗಳು ಕಾಣಿಸ್ಕೊಂಡಿದೆ ನಮಗೆ ಸಿದ್ಧಲಿಂಗಯ್ಯನವರಿಂದ. ಹಾಗಾಗಿ ನಾವು ಸಿದ್ಧಲಿಂಗಯ್ಯನವರನ್ನೇ ದಲಿತ ಸಾಹಿತ್ಯದ ಆದ್ಯ ಪುರುಷ ಮತ್ತೆ ಪ್ರವರ್ತಕ ಅಂತ ನಾವು ಕರಿತಾ ಹೋಗ್ತೀವಿ. ಯಾಕಂದ್ರೆ ದಲಿತ ಸಾಹಿತ್ಯ ಅಂತಂದ್ರೆ ಒಂದು ದಲಿತರ ಸಂವೇದನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಶ್ರಮಿಕನ ತಲ್ಲಣಗಳನ್ನ ಇಟ್ಕೊಂಡು ಬಂದ್ರೆ ಅದನ್ನು ದಲಿತ ಸಾಹಿತ್ಯ ಅಂತ ಪ್ರತ್ಯೇಕವಾಗಿ ನೋಡುವ ಪರಿಪಾಠ ಎಲ್ಲಿಂದ ಬಂತು ಅಂದ್ರೆ ಸಿದ್ಧಲಿಂಗಯ್ಯನವರ ಸಾಹಿತ್ಯದಿಂದ ಬಂದಿದ್ದರಿಂದ ಸಿದ್ಧಲಿಂಗಯ್ಯನವರು ದಲಿತ ಸಾಹಿತ್ಯದ ಆದಿ ಪುರುಷ ಅಥವಾ ಪ್ರವರ್ತಕ ಅಂತೇಳಿ ನಾವು ಕರಿಬಹುದಾಗಿರ್ತದೆ. ಸರ್, ಇದು ದಲಿತ ಎನ್ನುವುದರ ಅರ್ಥ ಸಿದ್ಧಲಿಂಗಯ್ಯನವರ ಪ್ರಕಾರ ಏನನ್ಸುತ್ತೆ ಸರ್? ಅದು ದಲಿತ ಅನ್ನೋ ಶಬ್ದದ ಅರ್ಥ ಸಮಾಜ ಗ್ರಹಿಸುವ ರೀತಿಯೇ ಬೇರೆ, ಸಿದ್ಧಲಿಂಗಯ್ಯನವರು ಗ್ರಹಿಸಿದ ರೀತಿಯೇ ಬೇರೆ. ಸಮಾಜ ಯಾರನ್ನ ದಲಿತರು ಅಂತ ಕರಿತಾ ಇತ್ತು ಅಂತಂದ್ರೆ ಒಂದಷ್ಟು ಜನ ಮುಟ್ಟಲು ಯೋಗ್ಯವಲ್ಲದವರು ಅಂತ ಯಾರನ್ನ ಸಮಾಜ ಕಾಣ್ತಿತ್ತು ಅವರನ್ನಷ್ಟನ್ನು ಮಾತ್ರ ಅಸ್ಪೃಶ್ಯರು, ಶೋಷಿತರು ಅಂತೇಳಿ ಸಮಾಜ ಅವ್ರನ್ನ ದಲಿತರು ಅಂತ ಗುರುತಿಸ್ತಾ ಇತ್ತು. ಆದ್ರೆ ಸಿದ್ಧಲಿಂಗಯ್ಯನವರ ಪ್ರಕಾರ ದಲಿತರು ಅಂತಂದ್ರೆ ಅದರ ವ್ಯಾಪ್ತಿ ದೊಡ್ಡದಾಯ್ತು. ಸಿದ್ಧಲಿಂಗಯ್ಯನವರು ಅವರ ನನ್ನ ಜನಗಳು ಅನ್ನೋ ಕವಿತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾರ್ಯಾರೆಲ್ಲ ನನ್ನ ಜನಗಳು ಅಂತ ಹೇಳಿದ್ರೆ, ಗಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಅವನು ನನ್ನ ಜನಗಳು, ಚಿನ್ನವನ್ನು ಗಣಿಯಲ್ಲಿ ಚಿನ್ನವನ್ನು ತೆಗೆಯುವಂತ ಕಾರ್ಮಿಕ ಅವನು, ಸೈಜುಗಲ್ಲ ಹೊತ್ತವರು ಅವರು ಸೈಜುಗಲ್ಲ ಹೊರುವಂತವರು. ಅವತ್ತಿನ ಕಾಲಘಟ್ಟದಲ್ಲಿ ಕಾರ್ಖಾನೆಯಲ್ಲಿ ದುಡಿತಕ್ಕಂಥ ಕಾರ್ಮಿಕರ ದುಡಿಯುವ ವರ್ಗ ಅಂತ ಸಂಪೂರ್ಣವಾಗಿ ಏನಿತ್ತೋ ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹುತೇಕ ಜನ ದುಡಿಯುವ ವರ್ಗವೇ ಆಗಿದ್ರು. ಆಳುವ ವರ್ಗವನ್ನು ಬಿಟ್ರೆ ಮತ್ತು ಒಂದಷ್ಟು ಮಾಲೀಕ ವರ್ಗವನ್ನು ಬಿಟ್ರೆ ಈ ಎರಡು ವರ್ಗವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ವರ್ಗವೂ ಕೂಡ ಶ್ರಮಿಕ ವರ್ಗವೇ ಆಗಿದ್ದರಿಂದ ದಲಿತ ವರ್ಗದ ವ್ಯಾಪ್ತಿಯನ್ನು ಸಿದ್ಧಲಿಂಗಯ್ಯನವರು ಏನ್ ಮಾಡಿದ್ರು, ದುಡಿಯುವ ವರ್ಗ ಅನ್ನೋ ಪರಿಕಲ್ಪನೆಯಲ್ಲಿ ಅದನ್ನು ಕಾಣಿಸ್ತಾ ಹೋದ್ರು. ಈ ದುಡಿಯುವ ವರ್ಗದ ಹಕ್ಕುಗಳ ಪ್ರತಿಪಾದನೆ, ದುಡಿಯುವ ವರ್ಗಗಳ ಒಂದಷ್ಟು ಸವಲತ್ತುಗಳ ಪ್ರತಿಪಾದನೆ, ಅವರಿಗೆ ಬೇಕಾದ ಅವಕಾಶಗಳ ಪ್ರತಿಪಾದನೆ, ಅವರ ಪ್ರತಿಭೆಯ ಪ್ರೋತ್ಸಾಹದ ಪ್ರತಿಪಾದನೆ ಇತ್ತಲ್ಲ, ಇದನ್ನ ಅವರು ತನ್ನ ದಲಿತ ಸಾಹಿತ್ಯದಲ್ಲಿ ಇಷ್ಟು ದಲಿತ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡ್ರು ಸಿದ್ಧಲಿಂಗಯ್ಯನವರು. ಹಾಗಾಗಿ ಸಿದ್ಧಲಿಂಗಯ್ಯನವರ ದಲಿತರು ಅಂತಂದ್ರೆ ಇವತ್ತಿನ ಶ್ರಮಿಕ ವರ್ಗ ಅನ್ನೋ ಪರಿಕಲ್ಪನೆಯನ್ನು ನಾವು ಕಾಣಬೇಕು. ಸ್ನೇಹಿತರೆ, ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ ನುಡಿ ನಮನ ವಿಶೇಷ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ನನ್ನ ಜೊತೆಯಲ್ಲಿ ಸಾಹಿತಿಗಳು, ಕವಿಗಳು ಆದಂತಹ ಶ್ರೀಯುತ ಡಾಕ್ಟರ್ ಮಾಧುಪ್ರಸಾದ್ ರವರು ಹಾಗೂ ಕುಮಾರ ಹೊಂದೇನಹಳ್ಳಿರವರಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ಹೇಳಿದ್ದೆ ಸ್ನೇಹಿತರೆ, ಡಾಕ್ಟರ್ ಸಿದ್ಧಲಿಂಗಯ್ಯನವರು ಮಹಾನ್ ಕವಿಗಳು ಅಂತ. ಅವರು ಬಹಳಷ್ಟು ಗೀತೆಗಳನ್ನು ಚಲನಚಿತ್ರರಂಗ ತನ್ನ ಚಿತ್ರಕ್ಕೆ ಅಳವಡಿಸ್ಕೊಂಡಿದೆ. ಒಳ್ಳೆಯ ಗೀತೆಗಳನ್ನು ತರುವಲ್ಲಿ, ಜನ ಮುಟ್ಟಿಸುವಲ್ಲಿ ಅವರು ಹೆಚ್ಚು ಹೆಸರನ್ನು ಮಾಡಿದ್ದಾರೆ. ನಿಮಗೋಸ್ಕರವಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ರಚನೆ ಮಾಡಿರುವಂತಹ ಒಂದು ಗೀತೆಯನ್ನು ಕೇಳ್ಕೊಂಬರೋಣ ವೀಕ್ಷಕರೇ.
ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಚಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಚಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ. ಇಳಿಜಾರಿನಲ್ಲಿ ಆ ಕಣಿವೆಯಲ್ಲಿ ನೀ ಇಳಿಯಬೇಡ ಗೆಳತಿ, ಇಳಿಜಾರಿನಲ್ಲಿ ಆ ಕಣಿವೆಯಲ್ಲಿ ನೀ ಇಳಿಯಬೇಡ ಗೆಳತಿ. ಕತ್ತರಿಸುವಂತೆ ಕಾಲಲ್ಲಿ ಕಮಲ ಮುತ್ತುವವು ಮೊಲದ ಹಿಂಡು, ಈ ಊರ ಬನಕೊಬ್ಬಳೆ ಒಂಟಿ ಹೂವಾಗಿ ಅರಳಿ ನೀನು. ಈ ಊರ ಬನಕೊಬ್ಬಳೆ ಒಂಟಿ ಹೂವಾಗಿ ಅರಳಿ ನೀನು. ಮರೆಯಾಗಬೇಡ ಮಕರಂದವೆಂದ ದುಂಬಿಗಳ ದಾಳಿಯಲ್ಲಿ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಚಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ. ನನ್ನೆದೆಯ ತೋಟದಲ್ಲಂದು ನೀನು ನೆಟ್ಟಂತ ಪ್ರೀತಿ ಬಳ್ಳಿ, ನನ್ನೆದೆಯ ತೋಟದಲ್ಲಂದು ನೀನು ನೆಟ್ಟಂತ ಪ್ರೀತಿ ಬಳ್ಳಿ. ಫಲ ಕೊಟ್ಟಿತೇನೆ ಹೂ ಬಿಟ್ಟಿತೇನೆ ಉಲ್ಲಾಸವನ್ನು ಚೆಲ್ಲಿ, ನಿನ್ನಂತರಂಗದಲ್ಲೊಂದು ನೋವು ನಾನಾಗಿ ನಿಂತು ಬಿಟ್ಟೆ. ನಿನ್ನಂತರಂಗದಲ್ಲೊಂದು ನೋವು ನಾನಾಗಿ ನಿಂತು ಬಿಟ್ಟೆ. ನೀನೊಪ್ಪಿಕೊಂಡ ಚಂದಿರನ ಕಣ್ಣ ಬೆಳಕಾಗಿ ಕೂಡಿಕೊಂಡೆ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಚಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ. ನೀನಿತ್ತ ಒಲವು ನಾನಿತ್ತ ವಿಷವು ಒಂದಾಗಲಾರವೆಂದು, ನೀನಿತ್ತ ಒಲವು ನಾನಿತ್ತ ವಿಷವು ಒಂದಾಗಲಾರವೆಂದು. ನೀ ಕೊಟ್ಟ ಜೀವನ ಕೊಟ್ಟ ಸಾವು ಸಮನಾಗಬಹುದೆ ಗೆಳತಿ. ಕಂಡಂಥ ಕನಸು ಫಲಿಸಿದ್ದ ಗೆಳತಿ ಕನಸಿತ್ತು ಕಡಲಿನಲ್ಲಿ. ಕಂಡಂಥ ಕನಸು ಫಲಿಸಿದ್ದ ಗೆಳತಿ ಕನಸಿತ್ತು ಕಡಲಿನಲ್ಲಿ. ತೆಂಗುತ್ತಾರೆ ಸಂಗಮವು ಮುಗಿದು ಮನಸ್ಸಿತ್ತು ಮುಗಿಲಿನಲ್ಲಿ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಚಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ, ಸುಟ್ಟಾವು ಬೆಳ್ಳಿ ಕಿರಣ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಸುಳಿದಾಡಬೇಡ ಗೆಳತಿ, ಸುಳಿದಾಡಬೇಡ ಗೆಳತಿ.
ಡಾಕ್ಟರ್ ಸಿದ್ಧಲಿಂಗಯ್ಯನವರ ಅಂದರೆ ಅವರು ರಚಿಸಿರುವ ಗೀತೆಯನ್ನು ನೋಡಿದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವೀಕ್ಷಕರೇ. ನೀವು ಕುಮಾರ್ ಹೊನ್ನೇನಹಳ್ಳಿರವರು ಹಾಗೂ ಡಾಕ್ಟರ್ ಮಾಧು ಪ್ರಸಾದ್ರವರು ಸಿದ್ಧಲಿಂಗಯ್ಯನವರ ಬಗ್ಗೆ ಮಾತಾಡ್ತಾ ಇರುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಿ. ಕುಮಾರ್ಜಿಯವರೇ, ಸಿದ್ಧಲಿಂಗಯ್ಯನವರು ಯಾವ ಯಾವ ಚಳುವಳಿಗಳಲ್ಲಿ ಭಾಗವಹಿಸಿರ್ತಾರೆ ಸರ್? ಯಾಕೆಂದರೆ ಬಹಳಷ್ಟು ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ತಾವು ಹೇಳಿದ್ರಿ. ಹಾಗೆ ಅವರ ಕೃತಿಗಳು ಮತ್ತು ಅವರ ಸಾಧನೆ ಬಗ್ಗೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಖಂಡಿತ, ತುಂಬ ಒಳ್ಳೆ ಪ್ರಶ್ನೆ. ಯಾವುದೇ ಒಬ್ಬ ಜನನಾಯಕ ಅಥವಾ ಜನರ ಮನಸ್ಸಿನಲ್ಲಿ ಉಳಿಯುವಂತಹ ನಾಯಕರಾಗಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಮಾತ್ರ ಅವರು ಚಳುವಳಿಗಳಿಂದ ಹಿನ್ನೆಲೆಯಿಂದ ಬಂದಿರೋರೇ ಆಗಿರ್ತಾರೆ ಅನ್ನೋದು ಒಂದು ನಂಬಿಕೆ ನಮ್ಗೆಲ್ಲರಿಗೂ. ಚಳುವಳಿಯಿಂದ ಬಂದಿದ್ರೆ ಮಾತ್ರ ಅವರಲ್ಲಿ ಆ ಸಾಹಿತ್ಯ ಅಂತಕ್ಕಂಥದ್ದು ಬಹಳ ಗಟ್ಟಿಯಾಗಿ ಈಚೆಗೆ ಬರ್ತದೆ, ಅನುಭವದ ಮೂಸೆಯಿಂದ ಬರ್ತದೆ ಅನ್ನೋದು ನಮ್ಮ ಅನಿಸಿಕೆ ಯಾವಾಗಲೂ. ಹಾಗಾಗಿ ಇವರು ವಿದ್ಯಾರ್ಥಿ ದಶೆಯಿಂದಲೇ ಬೇಕಾದಷ್ಟು ಚಳುವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಹಾಗಂತೂ ನಮ್ಮಲ್ಲಿ ಈ ಮಾರ್ಕ್ಸ್ವಾದ ಮತ್ತು ಸಮಾಜವಾದ ಈ ಎರಡೂ ಚಿಂತನೆಗಳು ಕರ್ನಾಟಕದಲ್ಲಿ ಬಹಳ ಬಿರುಸಾಗಿ ಪ್ರಚಾರ ಪಡೆದಿದ್ದಂತಹ ಕಾಲ. ಬೇಕಾದಷ್ಟು ಜನ ನಾವು ಹೋರಾಟಗಾರರನ್ನ ನಾವಲ್ಲಿ ನೋಡ್ತೀವಿ. ಅಂತಹ ಹಿನ್ನೆಲೆ ಸಾಹಿತ್ಯಕ್ಕೂ ಆವರಿಸ್ಕೊಂಡಿತ್ತು ಆ ಸಂದರ್ಭದಲ್ಲಿ. ಲಂಕೇಶ್ ಇದ್ರು, ಮತ್ತೆ ಬೇಕಾದಷ್ಟು ಜನ ದಿಗ್ಗಜರಿದ್ರು. ಈಗ ಜೆ.ಎಚ್. ಪಟೇಲ್ರಾಗಿರ್ಬೋದು ಅಥವಾ ಸಮಾಜವಾದಿಯಾದಂತಹ ನಮ್ಮ ಗೌಡ್ರು, ಶಾಂತವೇಲಿ ಗೋಪಾಲ್ ಗೌಡ್ರು, ಇವರೆಲ್ಲ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪರಂಪರೆಯನ್ನ ಹುಟ್ಟು ಹಾಕಿದವರು. ಅಂತಹ ಸಂದರ್ಭದಲ್ಲಿ ದಲಿತರ ನೋವು ಮತ್ತೆ ನಲಿವುಗಳನ್ನ ಮತ್ತೆ ಯಾರು ಕೇಳೋರು ಇರ್ಲಿಲ್ಲ. ಆಗ ಬಹುಶಃ ಇದ್ರೂ ಅದು ಅಷ್ಟು ಜೋರಾಗಿ ಧ್ವನಿಸ್ತಾ ಇರ್ಲಿಲ್ಲ. ಆಳುವ ಸರ್ಕಾರಕ್ಕೆ ಅಷ್ಟು ಚೆನ್ನಾಗಿ ಅದು ಕೇಳಿಸುವಂತೆ ಯಾರು ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಮ್ಮ ಜನರ ದನಿಯನ್ನ ಸರ್ಕಾರದವರೆಗೆ ಮುಟ್ಟಿಸ್ಬೇಕು, ಒಂದು ಚಳುವಳಿಯ ರೂಪ ಪಡ್ಕೋಬೇಕು ಇದು ಅಂತ ಹೇಳಿ ಅವರು ತುಂಬಾ ಚಳುವಳಿಗಳನ್ನ ಸಂಘಟಿಸ್ತಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ 1973ರಲ್ಲಿ ಸಾವಿರಾರು ಜನ ದಲಿತ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಬೆಂಗಳೂರಿನಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಮೈಸೂರು ಬ್ಯಾಂಕ್ನಿಂದ ವಿಧಾನಸೌಧದವರೆಗೆ ಒಂದು ಜಾಥಾವನ್ನ ಸಂಘಟಿಸ್ತಾರೆ. ಇಡೀ ಕರ್ನಾಟಕದ ದಲಿತ ಇತಿಹಾಸದಲ್ಲಿ ದಲಿತ ವಿದ್ಯಾರ್ಥಿಗಳು ನಡೆಸಿದ ಮೊಟ್ಟ ಮೊದಲ ಜಾಥಾ ಯಾವುದು ಅಂತ ಹೇಳಿದ್ರೆ ಆ ಜಾಥಾ ಅಲ್ಲಿ ಅವರು ಮಾಡ್ತಾರೆ. ಅದ್ರ ಜೊತೆಗೆ ಇವರು ಈಗಾಗಲೇ ನಾನು ಹೇಳಿದೆ, ಸರ್ಕಾರದ ವಿರುದ್ಧ ಗ್ಯಾಲರಿಯಿಂದ ಕೂತು ಅವರು ಕರಪತ್ರಗಳನ್ನ ಎಸ್ತು ಬಂಧನಕ್ಕೆ ಒಳಗಾಗಿದ್ರು, ಬರಗಾಲದ ಪರಿಹಾರವನ್ನ ಕೊಡಿ ಅಂತ ಹೇಳಿ ಅಂತ. ಅದೇ ರೀತಿ ಇವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ BA ಓದ್ಬೇಕಾದ್ರೇನೆ ವಿಚಾರವಾದಿ ಪರಿಷತ್ ಅಂತ ಸ್ಥಾಪಿಸ್ತಾರೆ. ಅದರ ರಾಜ್ಯ ಸಂಚಾಲಕರಾಗ್ತಾರೆ. ನೀವು 70ರ ದಶಕದಲ್ಲಿ ನೀವು ಗಮನಿಸಿದ್ರೆ ನಮ್ಮಲ್ಲಿ ಈ ದೇವಮಾನವರ ಕಾಟ ಎಲ್ಲ ಜಾಸ್ತಿ ಇತ್ತು ಭಾರತದಲ್ಲಿ. ನಿಮ್ಗೆ ನರಸಿಂಹಯ್ಯನವರ ಇದು ಗೊತ್ತಿರ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಕೊಡೋ ಆಗೆಲ್ಲ ಸ್ವಾಮೀಜಿಗಳೆಲ್ಲ ಬೂದಿ ಕೊಡೋದು, ಚೈನ್ ಕೊಡೋದು, ಈ ರೀತಿ ಎಲ್ಲ ಮಾಡ್ತಿದ್ದಾಗ ಸ್ವಯಂ ದೇವಮಾನವರು. ಆಗ ಇವರು ನರಸಿಂಹಯ್ಯನವರು ಒಂದು ಮಾತನ್ನ ಹೇಳ್ತಾರೆ, ಅಪ್ಪ ನೀನು ಬೂದಿ ಎಲ್ಲ ಕೊಡಬೇಡ, ಒಂದು ಕುಂಬಳಕಾಯಿ ಕೊಡು ನೋಡೋಣ ಅಂತ. ಕುಂಬಳಕಾಯಿ ಕೊಡಕ್ ಆಗೋದಿಲ್ವಲ್ಲ. ಈ ತರದ ಒಂದು ವಿಚಾರವಾದಿಯಾದಂತಹ ಒಂದು ಮನಸ್ಥಿತಿ ಮತ್ತೆ ಪ್ರಶ್ನೆ ಮಾಡುವಂತಹ ಮನಸ್ಥಿತಿ ನಮ್ಮ ರಾಜ್ಯದಲ್ಲಿ ಆಗ ಹರಡಿಕೊಂಡಿರ್ತದೆ. ಅಂತ ಸಂದರ್ಭದಲ್ಲಿ ಇವರು ಸಹ ಏನ್ ಮಾಡ್ತಾರೆ, ಅದಕ್ಕೆ ಆಕರ್ಷಣೆಗೆ ಒಳಗಾಗ್ತಾರೆ. ಇವರೊಂದು ವಿಚಾರವಾದಿ ಪರಿಷತ್ತನ್ನ ಸ್ಥಾಪನೆ ಮಾಡ್ತಾರೆ, ಮತ್ತೆ ಅದರ ರಾಜ್ಯ ಸಂಚಾಲಕರಾಗಿರ್ತಾರೆ. ಈ ರಾಜ್ಯ ಸಂಚಾಲಕರಾಗಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ತಮಿಳುನಾಡಿನ ಪೆರಿಯಾರ್ ಅವರನ್ನ ಒಂದಿನ ಕಾರ್ಯಕ್ರಮಕ್ಕೆ ಕರೆಸ್ತಾರೆ. ಪೆರಿಯಾರ್ ಅವರು ಕರ್ನಾಟಕಕ್ಕೆ ಬರ್ತಾರೆ 1973ರಲ್ಲಿ. ಆಗ ಬಂದಾಗ ಏನಾಗುತ್ತೆ, ಪೆರಿಯಾರು ನಮ್ಮ ಹಿಂದೂ ಧರ್ಮ ವಿರೋಧಿ ಅಂತ ಹೇಳಿ ಅವರ ವಿರುದ್ಧ ಬೇಕಾದಷ್ಟು ಜನ ಅಲ್ಲಿ ಬಂದು ಗಲಾಟೆಯನ್ನ ಮಾಡ್ತಾರೆ. ಆ ಗಲಾಟೆ ಮಾಡೋ ಸಂದರ್ಭದಲ್ಲಿ ಇವ್ರಿಗೂ ಸಹ ಪೆಟ್ಟು ಬೀಳುತ್ತೆ. ಅದಾದ್ಮೇಲೆ ಇವರು ಜೈಲು ಸೇರುವಂತ ಒಂದು ಪ್ರಸಂಗ ನಡೀತದೆ 1973ರಲ್ಲಿ. ಇವರು ಚಳುವಳಿ ಬರೀ ಈ ರೀತಿ ಹೋರಾಟಕ್ಕೆ ಅಷ್ಟೇ ಇರೋದಿಲ್ಲ. ಇವರು ಒಂದನ್ನ ಗಮನಿಸ್ತಾರೆ, ಯಾಕೆಂತ ಹೇಳಿದ್ರೆ ನನ್ನ ಜನಗಳು ವಿದ್ಯೆಯಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋದು ಇವ್ರಿಗೆ ಅರ್ಥ ಆಗುತ್ತೆ. ಆಗ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ 20ಕ್ಕೂ ಹೆಚ್ಚು ಕೊಳಗೇರಿಗಳಲ್ಲಿ ರಾತ್ರಿ ಶಾಲೆಗಳನ್ನ ಇವರು ಪ್ರಾರಂಭ ಮಾಡ್ತಾರೆ.
ಇವರ ಸಮಾನ ಮನಸ್ಕ ಸ್ನೇಹಿತರ ಜೊತೆ ಸೇರ್ಕೊಂಡು ಇವರು 20ಕ್ಕೂ ಹೆಚ್ಚು ರಾತ್ರಿ ಶಾಲೆಗಳನ್ನ ಇವರು ನಡೆಸ್ತಾರೆ. 1975ರಿಂದ 80ರವರೆಗೂ ಇವರು ಆ ಶಾಲೆಗಳನ್ನ ನಿರಂತರವಾಗಿ ಅಲ್ಲಿ ನಡೆಸ್ತಾರೆ. ಜನಕ್ಕೆ ಓದುವ ಮತ್ತು ಬರೆಯುವ ಒಂದು ತರಬೇತಿಯನ್ನ ಇವರು ಅಲ್ಲಿ ಜನರಿಗೆ ಕೊಡ್ತಾರೆ. ಅದೇ ರೀತಿ ಬೇಕಾದಷ್ಟು ಜನ ದಲಿತರ ಹತ್ಯೆ ಆ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಸಂಗತಿ ಅನ್ನೋ ತರ ಆಗೋಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಅವರ ಕೊಲೆಯ ವಿರುದ್ಧ ಅಥವಾ ಅವ್ರ ದೌರ್ಜನ್ಯದ ವಿರುದ್ಧ ದನಿ ಎತ್ತವ್ರು ಯಾರು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯನವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ತಮ್ಮದೇ ಆದ ತಂಡ ಕಟ್ಕೊಂಡು ಎಲ್ಲೆಲ್ಲಿ ಆ ದೌರ್ಜನ್ಯಗಳು ನಡೀತದೆ ಅಲ್ಲಿಗೆ ಹೋಗಿ ಇವರು ಪ್ರತಿಭಟನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ನಾವು ಬೇಕಾದಷ್ಟನ್ನ ನಾವು ಉದಾಹರಣೆಯನ್ನ ಕೊಡ್ಬೋದು. 77-78ರಲ್ಲಿ ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ತಿಮ್ಮಯ್ಯ ಅಂತಕ್ಕಂಥ ಒಬ್ಬರನ್ನ ಕೊಲೆ ಆಗಿರ್ತದೆ. ಅದಕ್ಕೆ ಹೋಗಿ ಇವರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. 1980 ಕೋಲಾರದಲ್ಲಿ ಒಂದು ಕೊಲೆ ನಡೆಯುತ್ತೆ ಇದೇ ರೀತಿ. ಸೊ ಅಲ್ಲೂ ಸಹ ಇವರು ಪ್ರತಿಭಟನೆಯನ್ನ ಮಾಡ್ತಾರೆ. ಅಂದ್ರೆ ತಮ್ಮ ತಂಡವನ್ನ ಕಟ್ಕೊಳ್ಳೋದು, ಅಲ್ಲಿಗೆ ಹೋಗೋದು. ಎಷ್ಟೋ ಸಂದರ್ಭದಲ್ಲಿ ಇವರು ಪ್ರತಿಭಟನೆ ಮಾಡುವ ಜಾಗದಲ್ಲಿ ಬೇರೆಯವರಿಂದ ಹೊಡೆತವನ್ನ ತಿಂದು ಬಂದಿರುವಂತ ಉದಾಹರಣೆಗಳು ಬೇಕಾದಷ್ಟಿದಾವೆ. ಆದ್ರೆ ಎಷ್ಟೇ ಹೊಡೆತ ತಿಂದ್ರು ಇವರು ಮಾತ್ರ ಚಳುವಳಿಯನ್ನ ಸಂಘಟಿಸೋದು, ಅಲ್ಲಿ ಹೋರಾಟ ಮಾಡೋದು, ಚಳುವಳಿಗೆ ಹಾಡುಗಳನ್ನ ಬರೆಯೋದು, ಅದ್ರ ಮೂಲಕ ಪ್ರೇರೇಪಿಸುವುದು, ಈ ಕೆಲಸವನ್ನ ಇವರು ಮಾಡ್ತಾನೇ ಇರ್ತಾರೆ. ಅಂದ್ರೆ ಚಳುವಳಿಯಿಂದನೇ ಬಂದಂತವ್ರು ಇವರು. ಚಳುವಳಿಯಿಂದೆಲ್ಲ ಬಂದ ಮೇಲೆ ಇವರು MAಗೆ ಸೇರ್ತಾರೆ, ಚಿನ್ನದ ಪದಕವನ್ನ ಗಳಿಸ್ತಾರೆ. ಇವರ ಪ್ರತಿಭೆಯನ್ನ ಗುರುತಿಸಿ ಇವರಿಗೆ GSS ನವರು GS ಶಿವರುದ್ರಪ್ಪನವರು ಆಗಿನ ಬೆಂಗಳೂರು ಕುಲಪತಿಗಳು ಇವರಿಗೆ ಉಪನ್ಯಾಸಕ ಹುದ್ದೆಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಫರ್ ಮಾಡ್ತಾರೆ, ಅಂದ್ರೆ ಕೊಡ್ತಾರೆ. ಕೊಟ್ಟಾಗ ಇವ್ರು ಏನ್ ಮಾಡ್ತಾರೆ, ಅವರ ಗೈಡೆನ್ಸ್ ಅಲ್ಲೇ ಇವರು ಒಂದು PhD ಯನ್ನ ಮಾಡ್ತಾರೆ. PhD ಯನ್ನ ಮಾಡಿ ಅದು ಬಹಳ ಸ್ವಾರಸ್ಯಕರವಾಗಿದೆ, ಅದನ್ನ ಮುಂದೆ ನಾನು ಹೇಳ್ತೀನಿ. PhD ಯನ್ನ ಮಾಡ್ತಾರೆ. PhD ಯನ್ನ ಮಾಡಿದ್ಮೇಲೆ ಇವರಿಗೆ ಇವರ ಹೋರಾಟದ ಹಿನ್ನೆಲೆ ಇವುಗಳನ್ನೆಲ್ಲ ನೋಡಿದಾಗ ಸರ್ಕಾರ ಅವರ 34ನೇ ವಯಸ್ಸಿಗೆ ಇವರನ್ನ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಇದು ನಾಮಕರಣ ಸದಸ್ಯರನ್ನಾಗಿ ಇವರಿಗೆ ಒಂದು ಆಹ್ವಾನ ಹೋಗುತ್ತೆ. ಆಹ್ವಾನವನ್ನು ಒಪ್ಕೋತಾರೆ, ವಿಧಾನ ಪರಿಷತ್ ಸದಸ್ಯರಾಗ್ಬಿಡ್ತಾರೆ. ವಿಧಾನ ಪರಿಷತ್ ಸದಸ್ಯರಾಗಿ ಇವರು ಬೇಕಾದಷ್ಟು ಭಾಷಣಗಳನ್ನ, ಚರ್ಚೆಗಳನ್ನ ಪರಿಷತ್ನಲ್ಲಿ ಮಾಡ್ತಾರೆ. ಅದ್ರ ಜೊತೆಗೆ ಇವರು ಇನ್ನು PU ಬೋರ್ಡ್ನ ಸದಸ್ಯರಾಗಿರ್ತಾರೆ. 1986ರಲ್ಲಿ ಇವರು PU ಬೋರ್ಡ್ನ ಸದಸ್ಯರಾಗಿರ್ತಾರೆ. ಅಲ್ಲಿ ಒಂದು ತಮ್ಮ ಪ್ರಭಾವದಿಂದ ಏನ್ ಮಾಡ್ತಾರೆ, ಕನ್ನಡ ಐಚ್ಛಿಕ ವಿಷಯವಾಗಿ PUಗೆ ಸೇರಿಸೋದಕ್ಕೆ ಇವರು ಪ್ರಯತ್ನವನ್ನ ಮಾಡ್ತಾರೆ. ಅದು ಯಶಸ್ವಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಕೆಲಸ ಮಾಡ್ತಾರೆ, ಎಲ್ಲಾ ವಿಷಯ ಫೇಲ್ ಆಗಿ ಇಂಗ್ಲಿಷ್ ವಿಷಯ ಏನಾದ್ರೂ ಎಲ್ಲಾ ವಿಷಯ ಪಾಸ್ ಆಗಿ ಇಂಗ್ಲಿಷ್ ವಿಷಯ ಏನಾದ್ರೂ ಫೇಲ್ ಆಗಿದ್ರೆ, ಅದು ಗ್ರಾಮೀಣ ಮಕ್ಕಳಾಗಿದ್ರೆ ಅವರಿಗೆ 5 ಅಂಕಗಳನ್ನ ಗ್ರೇಸ್ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿ ಆ ಸಂದರ್ಭದಲ್ಲಿ ಇಂಗ್ಲಿಷ್ ಗೊತ್ತಿಲ್ಲ ಅನ್ನುವ ಕೀಳರಿಮೆ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಇದು ಒಂದು ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು. ಸಿದ್ದಲಿಂಗಯ್ಯನವ್ರನ್ನ ಇವರು ತುರ್ತು ಪರಿಸ್ಥಿತಿಯಲ್ಲೂ ಸಹ ಇವರು ಚಳುವಳಿಯನ್ನ ನಡೆಸಿದ್ರು. ಅದ್ರ ಜೊತೆಗೆ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಮತ್ತೆ ಪೊಲೀಸರ ಬಂಧನಕ್ಕೂ ಇವರು ಒಳಗಾಗಿದ್ರು. ಗೋಕಾಕ್ ಚಳುವಳಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ಇವರು 30 ವರ್ಷಗಳ ಕಾಲ ವಿಶ್ವವಿದ್ಯಾನಿಲಯದಲ್ಲಿ ಬೋಧಕರಾಗಿ ಇವರು ಕೆಲಸವನ್ನ ಮಾಡ್ತಾ ಹೋದರು. ಇವರ ಕೃತಿಗಳ ಬಗ್ಗೆ ಹೇಳೋದೇ ಒಂದು ವಿಶೇಷ ಅಂತ ನಾನು ಅನ್ಕೊಂಡಿದ್ದೀನಿ. ಇವರು ಒಟ್ಟು 6 ಕವನ ಸಂಕಲನಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದು ಹೊಲೆಮಾದಿಗರ ಹಾಡು 1975ರಲ್ಲಿ ಬಂದಂತ ಈ ಕವನ ಸಂಕಲನ ಇಡೀ ಕನ್ನಡ ಸಾರಸ್ವತ ಲೋಕದಲ್ಲೇ ಒಂದು ಬಿರುಗಾಳಿಯನ್ನ ಬೀಸಿದಂತಹ ಒಂದು. ಅಂದಿನಿಂದಲೇ ಅವರಿಗೆ ದಲಿತ ಕವಿ ಅಲ್ಲ, ಇವರು ಅಲ್ಲಿವರೆಗೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ನವ್ಯ ಕಾವ್ಯ ಹೆಚ್ಚು ಪ್ರಚಲಿತದಲ್ಲಿತ್ತು. ನವ್ಯ ಅಂತ ಹೇಳಿದ್ರೆ ಅದನ್ನ ಒಂದು ತರದಲ್ಲಿ ಆ ನವ್ಯ ಶೈಲಿಯ ಕವನಗಳನ್ನ ಬರೆಯೋರಲ್ಲಿ ಒಂದು ರೀತಿಯ ಶ್ರೇಷ್ಠತೆಯ ಒಂದು ವ್ಯಸನ ಇತ್ತು. ನಾವು ತುಂಬಾ ಶ್ರೇಷ್ಠವಾಗಿ ಬರಿತೀವಿ, ಕವನ ಓದದ್ದು ಕೇವಲ ಆಯ್ಕೆ ಮಾಡಿರುವಂತಹ ಒಂದಷ್ಟು ಜನ ಮಾತ್ರ, ಇದು ಜನಸಾಮಾನ್ಯರದಲ್ಲ ಕವನ ಅನ್ನುವಂತ ಎಲ್ಲ ನಂಬಿಕೆಗಳಿದ್ವು. ಮತ್ತೆ ಶ್ರೇಷ್ಠತೆ ಕಡೆಗೆ ತುಡಿತಾ ಇದ್ರು. ಆದ್ರೆ ಇವರು ಒದಿರ್ಲಾ ಇಕ್ಕಿರ್ಲಾ ಒದಿರ್ಲಾ, ಇವರು ಚರ್ಮ ಎಬ್ಬರ್ಲಾ ಅಂತ ಹೇಳಿ ಇವರು ಕವನವನ್ನ ಬರೆದಾಗ, ಕವನ ಕೇವಲ ಶಿಷ್ಟವಷ್ಟೇ ಅಲ್ಲ, ಅದು ಜನರ ಬದುಕಿನ ಆಕ್ರೋಶ ಮತ್ತು ಸಿಟ್ಟು ಸೆಡವುಗಳನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವೂ ಸಹ, ಸಮಾಜವನ್ನು ಬದಲಿಸುವ ಮಾರ್ಗವೂ ಸಹ ಅನ್ನುವಂಥದ್ದನ್ನ ಏನ್ ಮಾಡ್ತಾರೆ ಇವರು ತಮ್ಮ ಕಾವ್ಯದ ಮೂಲಕ ಅವರು ತೋರಿಸ್ತಾರೆ. ಇವರ ಈ ಹೊಲೆಮಾದಿಗರ ಹಾಡನ್ನ ಅವತ್ತು ಬೆಂಬಲಿಸಿ ಅದಕ್ಕೆ ಬೆನ್ನೆಲುಬಾಗಿ ನಿಂತವ್ರು ಯಾರಪ್ಪ ಅಂದ್ರೆ DR ನಾಗರಾಜ್ ಅವರು
ಲಂಕೇಶ್ ರವರು ಇವರು ಅವರ ಬೆನ್ನೆಲುಬಾಗಿ ಆ ಸಂದರ್ಭದಲ್ಲಿ ನಿಂತ್ಕೋತಾರೆ. ಮತ್ತೆ ಅನಂತಮೂರ್ತಿ ಅವರು, ಸೊ ಇವರು ಆಗ ದೊಡ್ಡ ಹೆಸರನ್ನ ಪಡ್ಕೋತಾರೆ. ಅದಾದ್ಮೇಲೆ ಸಾವಿರಾರು ನದಿಗಳು, ಇವರ ಅತ್ಯಂತ ಪ್ರಬುದ್ಧ ಕವನ ಸಂಕಲನಗಳಲ್ಲಿ ಸಾವಿರಾರು ನದಿಗಳು ಕೂಡ ಒಂದು, ಅದನ್ನ ಅವರು ಬರೀತಾರೆ. ಅದೇ ರೀತಿ ಒಟ್ಟು 6 ಕವನ ಸಂಕಲನಗಳನ್ನ ಇವರು ಇದುವರೆಗೆ ಬರೆದಿದ್ದಾರೆ. 2 ನಾಟಕಗಳನ್ನ ಬರೆದಿದ್ದಾರೆ, 1 ಪ್ರಬಂಧ ಬರೆದಿದ್ದಾರೆ, 2 ವಿಮರ್ಶಾ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಹಾಗೆ ಇವರ ಆತ್ಮಕಥೆ 3 ಭಾಗಗಳಲ್ಲಿ ಇದುವರೆಗೆ ಪ್ರಕಟ ಆಗಿದೆ ಅಂತಕ್ಕಂಥದ್ದು. 1 ಸಂಶೋಧನಾ ಗ್ರಂಥವನ್ನ ಬರೆದಿದ್ದಾರೆ, 1 ಕಥೆಯನ್ನ ಅವರು ಪ್ರಕಟ ಮಾಡಿದ್ದಾರೆ, 4 ಪುಸ್ತಕಗಳ ಸಂಪಾದನೆಯನ್ನ ಇವರು ಮಾಡಿದ್ದಾರೆ. ಮತ್ತೆ ಇವರ 2 ಪುಸ್ತಕಗಳು, ಅದರಲ್ಲಿ 1 ಕವನ ಸಂಕಲನ ಸೇರಿದಂತೆ 2 ಪುಸ್ತಕಗಳು ತಮಿಳು, ಹಿಂದಿ, ಇಂಗ್ಲಿಷ್ ಭಾಷೆಗಳಿಗೆ ಭಾಷಾಂತರ ಕೂಡ ಆಗಿದೆ. ಅಂತ ದೊಡ್ಡ ಸಾಧನೆ ಆಗಿದೆ ಅವ್ರದ್ದು. ಇವರಿಗೆ 12 ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳನ್ನ ನಾವು ಬಹಳ ಪ್ರಮುಖ ಅಂತ ನಾವು ಇಲ್ಲಿ ಗುರುತಿಸಬಹುದು. 8 ಜನರಿಗೆ ಇವರು PhD ಸಂಶೋಧನಾ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. 8 ಜನರಿಗೆ MPhil ಅನ್ನು ಸಹ ಇವರು ಮಾರ್ಗದರ್ಶನ ಪ್ರೊಫೆಸರ್ ಆಗಿ ಇವರು ಕೆಲಸವನ್ನು ಮಾಡಿದ್ದಾರೆ. 22 ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ನಾವು ಸಿದ್ಧಲಿಂಗಯ್ಯ ಅಂತ ಹೇಳಿದ್ರೆ ಕೇವಲ ಚಳುವಳಿ ಅಂತ ಅನ್ಕೋಬಾರ್ದು, ಕೇವಲ ಹಾಡು ಅಂತ ಅನ್ಕೋಬಾರ್ದು. ಇವರು ತಮ್ಮ ಪ್ರೊಫೆಷನ್ ಅಂದ್ರೆ ತಮ್ಮ ವೃತ್ತಿಯಲ್ಲಿ ಸಹ ಇವರು ತುಂಬಾ ಎತ್ತರವಾದ ಸ್ಥಾನದಲ್ಲಿ ನಿಲ್ಲುವಂತಹ ಸಾಧನೆಯನ್ನ ಮಾಡಿದ್ದಾರೆ. 20 ವಿವಿಧ ಪ್ರಾಧಿಕಾರಗಳ ಅಧ್ಯಕ್ಷರಾಗಿ, ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದಾರೆ. 20 ವಿವಿಧ ಪ್ರಾಧಿಕಾರಗಳಾಗಿ. ಮತ್ತೆ ಸಿದ್ಧಲಿಂಗಯ್ಯನವರ ಮೇಲೆ 2 ಸಂಶೋಧನೆಗಳಾಗಿದ್ದಾವೆ, 2 PhD ಗ್ರಂಥಗಳು ಬಿಡುಗಡೆಯಾಗಿದೆ, ಅವರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಹಾಗೆ 5 ಜನ ವಿದ್ವಾಂಸರು, ಅದರಲ್ಲಿ ಬಹಳ ಮುಖ್ಯವಾದ ವಿದ್ವಾಂಸರನ್ನ ನಾವಿಲ್ಲಿ ಹೇಳಲೇಬೇಕು. ಡಾಕ್ಟರ್ ಮಾಧವ್ ಪೆರಾಜೆ, ಲಕ್ಷ್ಮೀನಾರಾಯಣ ನಾಗವಾರ, ದೊಡ್ಡಹುಲ್ಲೂರು ರುಕ್ಕೋಜಿ, H ದಂಡಪ್ಪ ಮತ್ತು ಅಪ್ಪಗೆರೆ ಸೋಮಶೇಖರ್ ಅವರು ಇವ್ರ ಬಗ್ಗೆ 5 ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಯಾರ ಬಗ್ಗೆ? ಸಿದ್ಧಲಿಂಗಯ್ಯನವ್ರ ಬಗ್ಗೆನೇ 5 ಕೃತಿಗಳ ರಚನೆಯನ್ನ ಮಾಡಿದ್ದಾರೆ. ಇದನ್ನ ನಾವೆಲ್ಲ ನೋಡಿದಾಗ ನಮ್ಗೆ ಅನ್ಸೋದೇನಪ್ಪಾ ಅಂತ ಹೇಳಿದ್ರೆ, ಮತ್ತೆ ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಸಹ ಇವರು ಆಯ್ಕೆಯಾಗಿ ಅದರ ಕೆಲಸವನ್ನ ಮಾಡಿದ್ದಾರೆ. ಇವೆಲ್ಲವನ್ನು ನೋಡಿದ್ರೆ, ಇವರ ಸಾಧನೆಗಳನ್ನ ನೋಡಿದ್ರೆ, ಅವರೊಬ್ಬ ದೊಡ್ಡ ವ್ಯಕ್ತಿ ಅಷ್ಟೇ ಅಲ್ಲ, ದೊಡ್ಡ ಶಕ್ತಿ ಕೂಡ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಬಹಳಷ್ಟು ವಿಷಯಗಳನ್ನ ನಮ್ಮ ಕುಮಾರ್ಜಿಯವರು ನಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅವರ ಸಮಯದಲ್ಲಿ, ಡಾಕ್ಟರ್ ಸಿದ್ಧಲಿಂಗ ಸಮಯದಲ್ಲಿ ಬೂಸಾ ಚಳವಳಿ ಅಂತ ಒಂದಾಗುತ್ತೆ ಸರ್. ಆ ಬೂಸಾ ಚಳವಳಿ ದಲಿತರ ಒಂದು ಜಗತ್ತಿನಲ್ಲಿ ಏನು ಪಲ್ಲಟವನ್ನು ಉಂಟು ಮಾಡ್ತಾರೆ ಸರ್? ಅದು ಬೂಸಾ ಚಳವಳಿ ನಡೆದಿದ್ದು ಸುಮಾರು 70ರ ದಶಕ. ಅದು 70ರ ದಶಕದಲ್ಲಿ ಬೂಸಾ ಚಳವಳಿ ನಡೆಯೋಕ್ಕಿಂತ ಮುಂಚೆ ಆ ದಶಕವನ್ನೇ ನಾವು ವಿವಿಧ ಚಳವಳಿಗಳ ಕಾಲ ಅಂತಲೂ ಕರೀಬಹುದು. ಅನೇಕ ಚಳವಳಿಗಳು ಅಂದ್ರೆ ಸಾಮಾಜಿಕ ಒಂದು ಸಂಕ್ರಮಣದ ಕಾಲ ಅದು, ಮತ್ತೆ ಸಾಹಿತ್ಯ ಸಂಕ್ರಮಣದ ಕಾಲ ಅದು. ನಮ್ಮಲ್ಲಿ ನಾನು ಮೊದಲೇ ಹೇಳಿದಾಗೆ ನವೋದಯ ಸಾಹಿತ್ಯ ಬಂದಿತ್ತು. ನವೋದಯ ಸಾಹಿತ್ಯ ಬಂದು ಅದು ನಂತರ ಅದು ಪಲ್ಲಟನಗೊಂಡು ನವ್ಯ, ಪ್ರಗತಿಶೀಲ, ಬಂಡಾಯ ಸಾಹಿತ್ಯಗಳು ಉಂಟಾಗುವಂತ ಒಂದು ಪರಿಸ್ಥಿತಿಯನ್ನ ಉಂಟಾಕೊಂಡಿತ್ತು ಸಾಹಿತ್ಯದಲ್ಲಿ. ಸಿದ್ಧಲಿಂಗಯ್ಯನವರು, ಈಗ ಕುಮಾರ್ ಸರ್ ಹೇಳಿದ ಹಾಗೆ, ಅವರು ಏನ್ ಮಾಡಿದ್ರು, ಒಂದು ಮೂಢನಂಬಿಕೆಗಳ ವಿರುದ್ಧದ ಒಂದು ಸಂಘಟನೆಯನ್ನ ಮಾಡಿಕೊಂಡು ಆ ಒಂದು ಚಳವಳಿಯಲ್ಲಿ ತೊಡಗಿಸ್ಕೊಂಡಿದ್ರು ಆಗ ಸಿದ್ಧಲಿಂಗಯ್ಯನವರು. ಅವರು ಬೆಂಗಳೂರಿನ ಕಲಾ ಕಾಲೇಜಿನಲ್ಲಿ ಅಷ್ಟಕ್ಕೆ ಸೀಮಿತವಾಗಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಚಳವಳಿಗಳನ್ನು ಸಂಘಟಿಸ್ತಾ ಇದ್ರು. ಅಂತ ಒಂದು ಕಾಲದಲ್ಲಿ ಮೂಢನಂಬಿಕೆಗಳು ಅಂದ್ರೆ ಯಾವುದು, ಈ ಅಂಬೇಡ್ಕರ್ ವಿಚಾರಗಳಿಂದ ಅವರು ತುಂಬಾ ಪ್ರಭಾವಿತರಾಗಿದ್ರು. ಮತ್ತೆ ಅದಾದ ನಂತರ ಅವರಿಗೆ ತುಂಬಾ ಪ್ರಭಾವವನ್ನು ಬೀರಿದವರು ಶಾಂತವೇರಿ ಗೋಪಾಲ್ ಗೌಡರು ಮತ್ತು ಮನೋಹರ್ ಲೋಹಿಯಾ ಅವರು. ಇವರೆಲ್ಲರ ಒಂದು ಆ ಚಳುವಳಿಗಳನ್ನ ಅವರು ರೂಪಿಸ್ಕೊಂಡಿದ್ರು, ಮತ್ತೆ ಅದರ ಶಕ್ತಿಯನ್ನ ಇವರು ಪಡ್ಕೊಂಡಿದ್ರು. ಅಂತ ಕಾಲಘಟ್ಟದಲ್ಲಿ ಏನಾಯ್ತು ಅಂತಂದ್ರೆ, ಇವರು ಆ ಚಳುವಳಿಯನ್ನ ಮಾಡುವಾಗ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಅದು 73ರ ಘಟನೆಯಲ್ಲಿ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಅಲ್ಲಿ ಆಗಿನ ಕಂದಾಯ ಸಚಿವರಾಗಿದ್ದಂತ ಶ್ರೀಯುತ ಬಸಲಿಂಗಪ್ಪನವರು ಆ ಕಾರ್ಯಕ್ರಮದಲ್ಲಿ ಉದ್ಘಾಟನಾಕಾರರಾಗಿರ್ತಾರೆ. ಕುವೆಂಪುರವರು ಆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತದೆ, ಬೂಸಾ ಸಾಹಿತ್ಯದ ಬಗ್ಗೆ ಒಂದು ಮಾತನ್ನ ಎತ್ತುತ್ತಾರೆ. ಅವರು ಏನಿದು ಬೂಸಾ ಸಾಹಿತ್ಯ ಅಂದ್ರೆ, ನಾನು ಮೊದಲೇ ಹೇಳಿದೆ, ಕನ್ನಡದ ಸಾಹಿತ್ಯ ಪರಂಪರೆಯನ್ನು ನಾವು ಅವಲೋಕಿಸಿದಾಗ ಎಲ್ಲವೂ ಕೂಡ ಪರಂಪರೆ ಆಧಾರಿತ ಸಾಹಿತ್ಯವನ್ನೇ ನಾವು ಬೆಂಬಲಿಸ್ಕೊಂಡು ಬಂದಿದ್ವಿ. ದೇವರು, ದಿಂಡ್ರು, ಭಕ್ತಿ ಪ್ರಧಾನವಾಗಿ ರಾಮಾಯಣ, ಮಹಾಭಾರತ, ಪರಂಪರೆ, ಇಂತಹ ಕಥೆಗಳೇ ನಮ್ಮಲ್ಲಿ ತುಂಬಿತ್ತು. ಇಂಥ ಕಥೆಗಳ ಜೊತೆಗೆ ನವೋದಯದ ಸಾಹಿತ್ಯ ಏನನ್ನ ಹೇಳ್ತಾ ಇತ್ತು, ಬೇರೆ ಬೇರೆ ದಿಕ್ಕುಗಳಿಗೆ ತೆರಕತಾ ಹೋಯ್ತು.
ಬೇರೆ ಬೇರೆ ಆಯಾಮಗಳನ್ನ ಪ್ರಕಟವಾಯಿತು ನವೋದಯ ಸಾಹಿತ್ಯ. ಮತ್ತೆ ಯಾರ್ಯಾರಿಗೆಲ್ಲ ಓದಿನ ರುಚಿ ದಕ್ಕಿತ್ತೋ ಇವರೆಲ್ಲ ಏನ್ ಮಾಡಿದ್ರು, ಹೊಸ ಹೊಸ ಸಾಹಿತ್ಯದ ಪ್ರಕಾರಗಳನ್ನ ಸ್ವಾಗತಿಸ್ತಾ ಇದ್ರು. ಇಂಥ ಒಂದು ಭರಾಟೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರು ಅವರು ಮೂಢನಂಬಿಕೆಗಳ ವಿರುದ್ಧದ ಚಳುವಳಿಯನ್ನ ಆರಂಭ ಮಾಡಿದ್ರು. ಯಾವುದನ್ನ ಮೂಢನಂಬಿಕೆಯನ್ನು ಸಿದ್ಧಲಿಂಗಯ್ಯನವರು ಅಂತ ಹೇಳಿದ್ರೆ, ಈ ವಿಭೂತಿ ಬಳ್ಕೊಳ್ಳೋದು, ನಾಮ ಹಾಕೊಳ್ಳೋದು, ಮತ್ತೆ ನಾಮ ಕೊಡೋದು, ವಿಭೂತಿ ಕೊಡೋದು, ಮತ್ತೆ ಆ ಹೆಸರಲ್ಲಿ ಜನರನ್ನ ಮರಳು ಮಾಡೋದು, ಇವೆಲ್ಲವೂ ಕೂಡ ಮೂಢನಂಬಿಕೆಗಳು, ಇವನ್ನು ನಂಬಬಾರದು ಅಂತೇಳಿ ವಿದ್ಯಾರ್ಥಿಗಳಲ್ಲಿ ಅಂತ ಒಂದು ಚಳುವಳಿಯನ್ನು ಉಂಟಾಗ್ತಿದೆ. ಇಲ್ಲಿ ಮೈಸೂರು ಭಾಗದಲ್ಲಿ ಭೂಸ ಸಾಹಿತ್ಯ ಅಂದ್ರೆ ಏನು ಅನ್ನೋ ಪ್ರಶ್ನೆ ಉದ್ಭವ ಆಯ್ತು. ಬಸವಲಿಂಗಪ್ಪನವರು ಮಾತಾಡ್ತವರು ಕನ್ನಡ ಸಾಹಿತ್ಯದಲ್ಲಿರುವ ಸಾಹಿತ್ಯ ಬಹುತೇಕ ಭೂಸ ಸಾಹಿತ್ಯ ಅನ್ನೋ ಮಾತನ್ನ ಹೇಳಿಕೆ ಕೊಟ್ಟರು. ಏನಿದು ಭೂಸ ಸಾಹಿತ್ಯ ಅಂತಂದ್ರೆ ಮನುಷ್ಯನ ಸ್ಪಂದನೆ, ಮಾನವನ ಬದುಕಿನ ತಲ್ಲಣಗಳನ್ನ ಹೇಳದ, ಮಾನವನ ಬದುಕಿನ ಹಸಿವು, ಅವನನ್ನ ಏನು ಅಂದ್ರೆ ಅವನ ಅನುಸ್ಪಂದನೆ ಕೊಡಲಾರದ ಸಾಹಿತ್ಯ, ಮನುಷ್ಯನಿಗೆ ಅವನ ಭಾವನೆಗಳನ್ನ ಹೇಳ್ಕೊಳಕ್ಕಾಗಿರೋ ಸಾಹಿತ್ಯ ಇನ್ನು ಭೂಸ ಸಾಹಿತ್ಯ ಅಲ್ವಾ ಅನ್ನೋ ರೀತಿ ಇವರು ಮಾತಾಡ್ತಾರೆ. ಅಂತ ಸಾಹಿತ್ಯ ಬೇಕು. ನಮಗೆ ಬೇಕಾಗಿರೋ ಸಾಹಿತ್ಯ ಯಾವುದೋ ದುಡಿಯುವವನ, ಶ್ರಮಿಕನ, ಕಾರ್ಮಿಕನ, ದಲಿತನ, ಮತ್ತೆ ಅವರವರ ಒಂದು ಶ್ರಮದ ಒಂದು ಶ್ರಮ ಮತ್ತು ಅದರ ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನ ಹೇಳಿಕೊಳ್ಳುವಂತ ಸಾಹಿತ್ಯ ನಮ್ಮಲ್ಲಿ ಬಂದೇ ಇಲ್ಲ. ಬಹುತೇಕ ಭೂಸ ಸಾಹಿತ್ಯ ನಮ್ಮಲ್ಲಿ ತುಂಬಿದೆ ಅಂತೇಳಿ ಕರೆ ಕೊಡ್ತಾರೆ. ಈ ಭೂಸ ಸಾಹಿತ್ಯದ ಚಳುವಳಿ ಏನಾಯ್ತದೆ, ರಾಜ್ಯಾದ್ಯಂತ ಒಂದು ಸಂಚಲನ ರೂಪದಲ್ಲಿ ಇಲ್ಲಿ ಏನಾಗ್ತದೆ, ಒಂದು ಮೂಲಭೂತವಾದಿಗಳು ಅಂತ ನಾವೇನು ಕರಿತೀವಿ, ಇವರೆಲ್ಲ ಪ್ರತಿಭಟನೆಯನ್ನ ಶುರು ಮಾಡ್ತಾರೆ. ಈ ಪ್ರತಿಭಟನೆ ಶುರುವಾದಂತ ಕಾಲದಲ್ಲಿ ಸಿದ್ಧಲಿಂಗಯ್ಯನವರು ಮೂಢನಂಬಿಕೆ ವಿರೋಧ ಚಳುವಳಿಯಲ್ಲಿ ಇರ್ತಾರೆ. ಇವ್ರಿಗೂ ಅದು ಗೊತ್ತಾಗ್ತದೆ. ಗೊತ್ತಾದ ನಂತರ ಸಿದ್ಧಲಿಂಗಯ್ಯನವರು ಏನ್ ಮಾಡ್ತಾರೆ, ಹೌದು ಈ ತರದ ಸಾಹಿತ್ಯ ನಮ್ಮ ತಲ್ಲಣವನ್ನ ಹೇಳುವಂತ ಸಾಹಿತ್ಯ ನಮಗೆ ಬೇಕು ಅಂತ ಹೇಳಿ ಅವರು ಆ ಒಂದು ಚಳುವಳಿಯಲ್ಲಿ ದನಿ ಎತ್ತಾರೆ. ಸಿದ್ಧಲಿಂಗಯ್ಯನ ದನಿ ಎತ್ತಕ್ಕೆ ಲಂಕೇಶ್ ಅವರು ಒಂದು ಮಾತು ಹೇಳ್ತಾರೆ, ಭೂಸ ಚಳುವಳಿಯಿಂದ ಯಾರಿಗೆ ಏನ್ ಲಾಭ ಆಯ್ತು ಗೊತ್ತಿಲ್ಲ, ಸಿದ್ಧಲಿಂಗಯ್ಯನಂತೂ ಭೂಸ ಬಿತ್ತು. ನೋಡಿ ಎಷ್ಟು ಮಾರ್ಮಿಕವಾದ ಮಾತು, ಎಷ್ಟು ವ್ಯಂಗ್ಯವಾದ ಮಾತು ಅಂತ. ಇಲ್ಲಿ ಹಾಸ್ಟೆಲ್ ನಲ್ಲಿ ಇದ್ದಂತ ಸಿದ್ಧಲಿಂಗಯ್ಯನವ್ರಿಗೆ ಏನಾಗ್ತದೆ ಅಂತಂದ್ರೆ, ಅವರ ಸಹಪಾಠಿಗಳೇ ತಿರುಗಿ ಬಿಡ್ತಾರೆ. ನೀನು ಬಸವಲಿಂಗಪ್ಪನವ್ರನ್ನ ನೀನು ಪ್ರೋತ್ಸಾಹ ಮಾಡ್ತಾ ಇದೀಯಾ, ಅವರ ಪರವಾಗಿ ನೀನು ಹೋರಾಟವನ್ನು ರೂಪಿಸ್ತಾ ಇದೀಯಾ, ನೀವೆಲ್ಲ ಬಸವಲಿಂಗಪ್ಪನವರ ಪರವಾಗಿದ್ದೀರಿ ಅಂತೇಳಿ ಅವರ ಸಹೋದ್ಯೋಗಿಗಳೇ, ಅವರು ಕಲಿತಕ್ಕಂಥ ಮೇಲ್ವರ್ಗದ ಜನಾಂಗದ ಸಹಪಾಠಿಗಳು ಏನ್ ಮಾಡ್ತಾರೆ, ಸಿದ್ಧಲಿಂಗಯ್ಯನವರ ವಿರುದ್ಧ ಚಳುವಳಿಗಳನ್ನು ಅವರು ರೂಪಿಸ್ತಾ ಹೋಗ್ತಾರೆ. ಈ ತರ ಆದಾಗ ಸಿದ್ಧಲಿಂಗಯ್ಯನವರಿಗೆ ಒಂದು ಭಾವನೆ ಮಾಡುತ್ತೆ, ಹೌದು ನಾನೇಕೆ ಭೂಸ ಚಳುವಳಿಗೆ ನಾನು ಬೆಂಬಲವನ್ನು ಕೊಡಬಾರ್ದು, ಇದು ಒಳ್ಳೆಯ ವಿಚಾರ, ಇದು ಈ ಸಾಹಿತ್ಯ ಈ ಚಳುವಳಿಗೆ ನಾನು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಸಿದ್ಧಲಿಂಗಯ್ಯನವರು ಏನ್ ಮಾಡ್ತಾರೆ, ಅವರು ಒಂದು ಹೋರಾಟವನ್ನು ರೂಪಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ, ಒಂದು ಜಾಥವನ್ನೇ ಹೊರಡ್ತಾರೆ. ಈ ಕಡೆ ಈ ಜಾಥಾ ಹೊರಡುವಾಗ ಇವ್ರು ಏನ್ ಮಾಡ್ತಾರೆ, ಬಸವಲಿಂಗಪ್ಪನವರ ರಾಜೀನಾಮೆಯನ್ನ ಕೇಳಿ, ಕಂದಾಯ ಸಚಿವರಾಗಿದ್ದ ಬಸವಲಿಂಗಪ್ಪನ ರಾಜೀನಾಮೆಯನ್ನು ಕೇಳಿ ಮೇಲ್ವರ್ಗದ ಇನ್ನೊಂದಷ್ಟು ಜನ ಈ ಒಂದು ಸಿದ್ಧಲಿಂಗಯ್ಯನವರ ಚಳುವಳಿ ಸಂಖ್ಯೆಗಿಂತ ಅಧಿಕ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಅವ್ರೇನ್ ಮಾಡ್ತಾರೆ, ಅವರು ಒಂದು ಚಳುವಳಿನ ಶುರು ಮಾಡ್ತಾರೆ. ಅವರು ಬಸವಲಿಂಗಪ್ಪನ ವಿರುದ್ಧ ಮಾಡ್ತಾರೆ, ಇವರು ಬಸವಲಿಂಗಪ್ಪನ ಪರವಾಗಿ ಚಳುವಳಿ ಶುರು ಮಾಡ್ತಾರೆ. ಇದು ಭೂಸ ಚಳುವಳಿಯನ್ನ ತಿರುವನ್ನ ಪಡ್ಕೊಳ್ತದೆ. ಈಗ ಚಳುವಳಿಲಿ ಹೋಗುವಾಗ ಅಲ್ಲಿ ಏನಾಗ್ತದೆ, ದಲಿತರು ಅಂದ್ರೆ ಯಾರು, ಕಪ್ಪಗಿರೋರೆಲ್ಲ ದಲಿತರು ಅನ್ನೋ ವ್ಯಾಖ್ಯಾನ ಬರುತ್ತೆ. ಆಗ ಆ ಚಳುವಳಿ ಹೋಗುವಾಗ ಪೊಲೀಸ್ ರಕ್ಷಣೆಯನ್ನು ಕೇಳಿ ಸಿದ್ಧಲಿಂಗಯ್ಯನವರು ಪತ್ರ ಬರೀತಾರೆ. ಆಗ ಪೊಲೀಸ್ನರು ಎರಡೂ ಚಳುವಳಿಗಳಲ್ಲಿ ಇರ್ತಕ್ಕಂಥ ಸಂಖ್ಯೆ ಬಲವನ್ನು ನೋಡ್ತಾರೆ. ಆಗ ನೋಡಿದಾಗ ಈ ಸಂಖ್ಯೆ ಬಲನೇ ಜಾಸ್ತಿ ಇದೆ, ಇದ್ರ ವಿರುದ್ಧವಾಗಿ ನಾವು ನಿಮ್ಗೆ ರಕ್ಷಣೆ ಕೊಡೋಕೆ ಆಗಲ್ಲ, ನೀವು ದಯಮಾಡಿ ನಿಮ್ಮ ಚಳುವಳಿನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ, ಇಲ್ಲ ಚಳುವಳಿ ಮಾಡುವುದು ನನ್ನ ಹಕ್ಕು, ನಾನು ವಾಪಸ್ ತಗೊಳ್ಳೋಲ್ಲ, ರಕ್ಷಣೆ ಕೊಡಬೇಕಾದ್ರೆ ನಿಮ್ ಕರ್ತವ್ಯ ಅಂತೇಳಿ ಸಿದ್ಧಲಿಂಗಯ್ಯನವ್ರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಈ ತರ ಆದಾಗ ಭೂಸ ಚಳುವಳಿಯ ಫಲಿತವಾಗಿ ಘರ್ಷಣೆಗಳು ಶುರುವಾಗ್ತವೆ. ಒಂದು ಸಿದ್ಧಲಿಂಗಯ್ಯನವ್ರಿಗೂ ಗುಂಪಿಗೂ ಆ ಗುಂಪಿಗೂ ಘರ್ಷಣೆಗಳು ಶುರುವಾದಾಗ ಅನಂತರ ಏನ್ ಮಾಡ್ತಾರೆ, ಸಿದ್ಧಲಿಂಗಯ್ಯನವರು ಹೇಗೋ ಮಾಡಿ ಆ ಚಳುವಳಿಯಿಂದ ಹೊರಗಡೆ ಬಂದು ನೆಕ್ಸ್ಟ್ ಹಾಸ್ಟೆಲ್ಗೆ ಬರ್ತಾರೆ. ಅವರು ಹಾಸ್ಟೆಲ್ಗೆ ಬಂದಾಗ ನಾನು ಹೇಳಿದಾಗೆ ದಲಿತರು ಇಂಥ ಚಳುವಳಿಗೆನ್ನ ಪ್ರಚೋದಿಸ್ತಾ ಇದ್ದಾರೆ ಅಂತ ಹೇಳಿ ಕಪ್ಪಗಿರೋರಿಗೆಲ್ಲ ಹೊಡೆಯಿರಿ ಅಂತ ಹೇಳ್ತಾರೆ. ಕಪ್ಪಗಿರೋರಿಗೆಲ್ಲ ಹೊಡೆದಾಗ ಮೇಲ್ವರ್ಗದವ್ರು ಏನ್ ಮಾಡ್ತಾರೆ, ಕಪ್ಪಗಿರೋ ಎಲ್ಲಾ ವ್ಯಕ್ತಿಗಳು ಹೊಡಿತಾ ಬಂದಾಗ ಅಲ್ಲಿ ಒಬ್ಬ ಲಿಂಗಾಯತ ಜನಾಂಗದ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಕಪ್ಪಗಿರ್ತಾನೆ. ಯಾಕಂದ್ರೆ ನೋಡಿ ಸಿದ್ಧಲಿಂಗಯ್ಯನವರು ತುಂಬಾ ಚೆನ್ನಾಗಿ ಅದನ್ನ ವ್ಯಂಗ್ಯವಾಗಿ ಹೇಳ್ತಾರೆ. ಅವನು ಬಟ್ಟೆ ಬಿಚ್ಚಿಬಿಟ್ಟು ಲಿಂಗ ಹಿಡ್ಕೊಂಡು, ಇಲ್ಲ ಸರ್ ನಾನು ದಲಿತ ಅಲ್ಲ ದಯವಿಟ್ಟು ಹೊಡಿಬೇಡಿ ಅಂದ್ರೆ ಆಗ ಅವ್ರಿಗೆ ಸಮನ ಆಗ್ತಾ ಹೋಗ್ತದೆ. ಮತ್ತೆ ಅದೆಷ್ಟೋ ಜನ ಕಪ್ಪಗಿರುವಂತ ಒಕ್ಕಲಿಗರು ಹುಡುಗರು ಕೂಡ ಅಲ್ಲಿ ಏಟನ್ನ ತಿಂತಾರೆ. ಇದನ್ನ ಸಿದ್ಧಲಿಂಗಯ್ಯನವರು ತುಂಬಾ ನನ್ನಿಂದಾಗಿ ಅವರೆಲ್ಲ ಏಟನ್ನ ತಿಂದ್ರು ಅಂತ ತುಂಬಾ ಮಾರ್ಮಿಕವಾಗಿ ಹೇಳ್ತಕ್ಕಂಥ ಹೀಗೆ ಆದಂತ ಚಳುವಳಿ ಸಿದ್ಧಲಿಂಗಯ್ಯನವರಿಗೆ ಬಲವಾದ ಏಟನ್ನ ಬೀಳ್ತದೆ, ದೊಡ್ಡ ಪರಿಣಾಮವನ್ನು ಬೀಳ್ತದೆ. ಸಿದ್ಧಲಿಂಗಯ್ಯನವರು ಮತ್ತೆ ಏಟು ತಿಂದು ಸಿದ್ಧಲಿಂಗಯ್ಯನವರು ಸುಮ್ಮನೆ ಕೂಡಲ್ಲ, ಅವರು ಮತ್ತೆ ಶಕ್ತಿಯುತರಾಗಿ ಮತ್ತೆ ಪುಟಿದೇ ಇರ್ತಾರೆ, ಮತ್ತೆ ಸಂಘಟಿಸ್ತಾ ಹೋಗ್ತಾರೆ. ಇದರ ಫಲಿತವಾಗಿ ಭೂಸ ಚಳುವಳಿಯ ಪರವಾಗಿ
ಕಂದಾಯ ಸಚಿವ ಸ್ಥಾನಕ್ಕೆ ಬಸವಲಿಂಗಪ್ಪನವರು ರಾಜೀನಾಮೆ ಕೊಡ್ತಾರೆ. ಆಗಿನ ಮುಖ್ಯಮಂತ್ರಿ ದೇವರಾಜ ಅರಸರವರ ಕಾಲಘಟ್ಟದಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ. ಇದನ್ನ ನೋಡಿ ಸಿದ್ಧಲಿಂಗಯ್ಯನವರು ಆಗ ಆ ಕಾಲೇಜಿನ ಕಲಾ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ಬಹುತೇಕ ಜನರಿಂದ ಚುನಾಯಿತರಾಗಿರುವಂತ ಒಂದು ಹುದ್ದೆ ಅದು. ಅವತ್ತು ಆ ಹುದ್ದೆ ಅಂತಂದ್ರೆ ಕಾಲೇಜಿನ ಮಟ್ಟದಲ್ಲಿ ವಿದ್ಯಾರ್ಥಿ ದಿಶೆಯಲ್ಲಿ ತುಂಬಾ ಅತ್ಯುತ್ತಮವಾದ ಗೌರವಿತವಾದ ಹುದ್ದೆ. ಆ ಹುದ್ದೆಗೆ ಸಿದ್ಧಲಿಂಗಯ್ಯನವರು ಕೂಡ ರಾಜೀನಾಮೆಯನ್ನ ಕೊಟ್ಟು ಅವರಿಗೆ ಭೂಸಾ ಚಳುವಳಿಗೆ ಅವರು ಒತ್ತಾಸೆಯಾಗಿ ನಿಲ್ತಾರೆ. ಅನಂತರ ಇದು ಭೂಸಾ ಚಳುವಳಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗಿ ಮತ್ತೆ ಇದೇ ಕಾಲಘಟ್ಟದಲ್ಲಿ ಏನಾಗ್ತದೆ, ಭೂಸಾ ಚಳುವಳಿಯ ಸಮಕಾಲೀನ ಘಟ್ಟದಲ್ಲೇ ದಲಿತ ಚಳುವಳಿ ಆರಂಭ ಆಗ್ತದೆ. ಭೂಸಾ ಚಳುವಳಿ ಶಮನ ಆಗುವ ಜೊತೆಯಲ್ಲೇ ದಲಿತ ಚಳುವಳಿ ಆರಂಭ ಆಗ್ತದೆ. ದಲಿತ ಚಳುವಳಿಗೂ ಸಿದ್ಧಲಿಂಗಯ್ಯನವ್ರಿಗೂ ಏನ್ ಪಾತ್ರ ಅಂತ ಹೇಳಿದ್ರೆ, ದಲಿತ ಚಳುವಳಿಯ ಜೀವಾಳವೇ ಸಿದ್ಧಲಿಂಗಯ್ಯನವರ ಸಾಹಿತ್ಯ. ಸಿದ್ಧಲಿಂಗಯ್ಯನವರು ದಲಿತರು ಬಂದರು ರಾಜ್ಯ ಬಿಡಿ, ದಲಿತರು ಬಂದರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅನ್ನೋ ಘೋಷಣೆಯ ಸಿದ್ಧಲಿಂಗಯ್ಯನವರು ಕೂಗ್ತಾ ಹೋಗ್ತಾರೆ. ನಾವು ಕೂಡ ಆಡುವ ವರ್ಗವಾಗ್ತೀವಿ, ನಮಗೂ ಕೂಡ ಶಕ್ತಿ ಇದೆ, ನಾವು ಕೂಡ ಈ ಸಮಾಜದ ಪ್ರಜೆಗಳು, ನಾವು ಆಡಳಿತವನ್ನು ಮಾಡಬೇಕು, ನಮಗೂ ಅಧಿಕಾರ ಬೇಕಿದೆ ಅಂತೇಳಿ ಸಿದ್ಧಲಿಂಗಯ್ಯನವರ ಸಾಹಿತ್ಯ ಏನ್ ಮಾಡ್ತದೆ, ಅಲ್ಲಿ ಪ್ರಚೋದನೆಯನ್ನು ಕೊಡ್ತಾ ಹೋಗ್ತದೆ. ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕಾಗ್ತದೆ ಅಂತೇಳಿ ಪ್ರಚೋದನೆಯನ್ನು ಕೊಡ್ತದೆ. ದಲಿತ ಸಾಹಿತ್ಯ ಚಳುವಳಿ ಮತ್ತು ದಲಿತ ಚಳುವಳಿ ಇವೆರಡು ಚಳುವಳಿಗಳು ಇಲ್ಲಿ ದಲಿತ ಚಳುವಳಿಗೆ ಅಗತ್ಯವಾದ ಸಾಹಿತ್ಯವನ್ನ ದಲಿತ ಸಾಹಿತ್ಯ ಚಳುವಳಿ ಒದಗಿಸ್ಕೊಡ್ತಾ ಹೋಗ್ತದೆ. ಅದರ ಬೆನ್ನೆಲುಬಾಗಿ ಸಿದ್ಧಲಿಂಗಯ್ಯನವರ ಸಾಹಿತ್ಯವಿಲ್ಲದ ದಲಿತ ಚಳುವಳಿಯನ್ನು ನಾವೆಂದಿಗೂ ಕೂಡ ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಈ ಚಳುವಳಿಯ ಜೊತೆಯಲ್ಲೇ ದಲಿತ ಚಳುವಳಿ ಅಷ್ಟು ಬೇಗ ಅದು ತುಂಬಾ ಪುಟಿದು ರಾಜ್ಯಾದ್ಯಂತ ವ್ಯಾಪಿಸಬೇಕಾದ್ರೆ ಕಾರಣ ಅದನ್ನ ನಮ್ಮ ಅಪ್ಪಗೆರೆ ಸೋಮಶೇಖರ್ ಅವರಾಗಿರ್ಬೋದು, ಮತ್ತೆ ನಮ್ಮ ಜನಾರ್ದನ್ ಅವರಾಗಿರ್ಬೋದು, ಇವರೆಲ್ಲ ಅದಕ್ಕೆ ದನಿಯಾದರು, ಹಾಡಿನ ರೂಪವನ್ನು ಕೊಡ್ತಾ ಹೋದ್ರು. ಈ ತರ ಹಾಡಿನ ರೂಪ ಕೊಟ್ಟಾಗ ಮತ್ತೆ ಅಲ್ಲಿ ನಾವು ಕೊರಟಗೆರೆ ರಾಮಯ್ಯ ಇವರೆಲ್ಲ ಏನ್ ಮಾಡಿದ್ರು, ಮತ್ತೆ ಅವರು ಕೂಡ ಎಲ್ಲ ಸಾಹಿತ್ಯವನ್ನು ಬರೆಯೋದಕ್ಕೆ ಶುರು ಮಾಡಿದ್ರು. ಈಗ ವಿದ್ಯಾರ್ಥಿಗಳೆಲ್ಲ ಏನ್ ಮಾಡಿದ್ರು, ಸಾಹಿತ್ಯ ಚಳುವಳಿಯಲ್ಲೂ ಭಾಗವಹಿಸ್ತಾ ಹೋದ್ರು, ದಲಿತ ಚಳುವಳಿಯಲ್ಲೂ ಭಾಗವಹಿಸ್ತಾ ಹೋದ್ರು. ಹೀಗಾಗಿ ಸಿದ್ಧಲಿಂಗಯ್ಯನವರ ಕೊಡುಗೆ ಇದೆಯಲ್ಲ, ಇದು ದಲಿತ ಸಾಹಿತ್ಯ ಚಳುವಳಿಗೂ ಮತ್ತು ದಲಿತ ಸಾಮಾಜಿಕ ಚಳುವಳಿಗೂ ಎರಡಕ್ಕೂ ಸೇತುವೆಯಾಗಿ ಕೆಲಸವನ್ನ ಮಾಡ್ತಾ ಹೋಯಿತು. ಹಾಗಾಗಿ ಸಿದ್ಧಲಿಂಗಯ್ಯನವರು ದಲಿತರ ಪ್ರಜ್ಞೆಯಲ್ಲಿ ಒಂದು ಶ್ರೇಷ್ಠತೆಯನ್ನ ಕಂಡುಕೊಳ್ತಾರೆ. ಅವರ ಹಕ್ಕುಗಳ ಒತ್ತಾಯದಲ್ಲಿ ಮೂಲ ಪುರುಷರಾಗಿ ನಿಲ್ತಾರೆ, ಚಾಲನೆಯನ್ನು ಕೊಟ್ಟು ಅಲ್ಲಿಂದ ಶುರುವಾಗ್ತದೆ. ಆ ಹೋರಾಟದ ಕಿಚ್ಚೆ ಇವತ್ತು ಇದುವರೆಗೂ ಬಂದಿದೆ, ಇದುವರೆಗೂ ಇದೇ ಜೀವಂತವಾಗಿದೆ. ಇವತ್ತು ದಲಿತ ಚಳುವಳಿ ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯನವರು ಹಚ್ಚಿದ ದೀಪವೇ ಇವತ್ತು ಕೂಡ ಬೆಳಗುವಂತ ಒಂದು ಕಾಣ್ತದೆ. ಅದ್ರ ಜೊತೆ ಬೇಕಾದಷ್ಟು ಜನ ಸೇರ್ಕೊತಾ ಹೋಗ್ತಾರೆ. ಆಮೇಲೆ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಲ್ಲಿ ಗೋಪಾಲಯ್ಯನವರು ಜೊತೆ ಇವರು ಕೂಡ ಕೈ ಜೋಡಿಸ್ತಾರೆ. ಅವ್ರು ಉದಾಹರಣೆಯನ್ನು ಕೊಡ್ತಾರೆ, ನಮ್ಮ ಸಿದ್ಧಲಿಂಗಯ್ಯನವರು ಮಾತಾಡ್ತಾ ಉದಾಹರಣೆಯನ್ನು ಕೊಡ್ತಾರೆ. ಅವರು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಗಳನ್ನು ಬಿಟ್ಟಿಲ್ಲ. ಆ ಮಟ್ಟಕ್ಕೆ ಅವರು ಎಲ್ಲಿಗೆ ಯಾರು ಕರೆದ್ರು ಕೂಡ ಹೋಗಿ ತಮ್ಮ ಭಾಷಣವನ್ನ ಮಾಡಿ ಮತ್ತೆ ಅಲ್ಲಿ ಹಾಡುಗಳನ್ನ ಹಾಡಿ ಚಳುವಳಿಯನ್ನ ಅವರು ಏನೋ ಪ್ರತಿಭಟನೆಗೆ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿ, ಯುವಕರಲ್ಲಿ ಯುವಕರು ಪುಟಿದೇಳುವಂತ ಸ್ಫೂರ್ತಿಯನ್ನು ತುಂಬಿ, ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯನ್ನು ತುಂಬಿ, ಮತ್ತೆ ಜನರಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸಿ ಬರುವ ಕೆಲಸವನ್ನ ಸಿದ್ಧಲಿಂಗಯ್ಯನವರು ಮಾಡ್ತಾ ಇದ್ರು. ಹಾಗಾಗಿ ಸಿದ್ಧಲಿಂಗಯ್ಯನವರು ಒಂದು ದಲಿತ ಸಮುದಾಯದ ಒಂದು ಮಹಾಶಕ್ತಿ ಅಂತ ಹೇಳಿದ್ರು ತಪ್ಪೇ ಅಲ್ಲ. ಯಾಕಂದ್ರೆ ಅವರಿಲ್ಲದೆ ಇದನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಹುಶಃ ಇವತ್ತು ನಾವು ಎಷ್ಟೇ ಕಾರ್ಯಕ್ರಮಗಳನ್ನು ನೋಡಿದ್ರೆ ಇವತ್ತಿಗೂ ಸಹ ಅಲ್ಲಿ ಸಿದ್ಧಲಿಂಗಯ್ಯನವರ ಕವನಗಳೇ ಮೇಲುಗೈ. ಅವರ ಕವನಗಳನ್ನ ಹಾಡದೆ ಕಾರ್ಯಕ್ರಮಗಳು ಮುಗಿಯೋದೇ ಇಲ್ಲ. ಆ ಮಟ್ಟಕ್ಕೆ ಅವರ ಕವನಗಳು ಇವತ್ತಿಗೂ ಸಹ ಈ ತಲೆಮಾರಿನ ಜನರನ್ನು ಸಹ ಪ್ರೇರೇಪಣೆಯನ್ನ ಮಾಡ್ತಾ ಇದ್ದಾರೆ. ಮಾಧವಪ್ರಸಾದ್ ಜಿ, ನೀವು ಭೂಸಾ ಚಳುವಳಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಅದರ ಮಧ್ಯದಲ್ಲಿ ಈ ದಲಿತರು ಬಂದರು ದಾರಿ ಬಿಡಿ ಅಂತ ಒಂದು ಅವರು ಬರೆದಂತಹ ರಚನೆಯ ಸಾಲುಗಳನ್ನು ಹೇಳಿದ್ರಿ. ಅವರು ಮತ್ತು ಇನ್ನೊಂದು ಗೀತೆಯನ್ನು ಬರೆದಿದ್ದಾರೆ. ನಾನು ಕೇಳಿದ್ದೆ, ಅದು ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತೇಳಿ ಸಿದ್ಧಲಿಂಗಯ್ಯನವರ ಜನಪ್ರಿಯವಾದ ಸಾಹಿತ್ಯ ಅದು. ಸರ್, ನಿಮ್ಮ ಕಂಚಿನ ಕಂಠದಲ್ಲಿ ಆ ಒಂದು ಸಾಹಿತ್ಯದ ನುಡಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸಿದ್ಧಲಿಂಗಯ್ಯನವರು ಅಂದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ದಲಿತರು ಅಂತಲ್ಲಿ ನಾವು ಕಟ್ಟೋದು ಅವಶ್ಯಕತೆ ಇಲ್ಲ. ಸಿದ್ಧಲಿಂಗಯ್ಯನವರು ಸಾಮಾಜಿಕ ಪ್ರಜ್ಞೆ ಉಳ್ಳವರು. ಯಾವಾಗಲೂ ಕೂಡ ಈ ಸಮಾಜದ ಆಶಯವನ್ನ ಇರಿಸ್ಕೊಂಡು ಸಮಾಜದ ಎಲ್ಲ ನೊಂದ ದನಿಯ ಬಗ್ಗೆ ದನಿ ಎತ್ತದಂತ ವ್ಯಕ್ತಿ ಸಿದ್ಧಲಿಂಗಯ್ಯನವರು. ಹಾಗಾಗಿರೋದ್ರಿಂದ ಸಿದ್ಧಲಿಂಗಯ್ಯನವರು ನಮ್ಮ ಭಾರತ ದೇಶ 1947ರಲ್ಲಿ ಸ್ವತಂತ್ರ ಗಳಿಸಿಕೊಂಡಂತ ಸಂಭ್ರಮದಲ್ಲಿ ನಾವೆಲ್ಲ ಇದ್ವಿ.
ಮತ್ತೆ ನಾವೆಲ್ಲ ಸ್ವತಂತ್ರರು ಅಂತೇಳಿ ನಾವು ಏನ್ ಮಾಡ್ತೀವಿ, ಪರಕೀಯರಿಂದ ನಾವು ಬಿಡುಗಡೆಯನ್ನು ಹೊಂದಿದೀವಿ, ನಾವೆಲ್ಲ ಇವತ್ತು ಸ್ವತಂತ್ರರಾಗಿದ್ದೀವಿ ಅನ್ನೋ ಒಂದು ಕಲ್ಪನೆಯಲ್ಲಿ ಇವತ್ತು ನಾವು ಸ್ವತಂತ್ರ ಸಂಭ್ರಮಾಚರಣೆಯನ್ನು ಮಾಡ್ತೀವಿ, ಸಂಭ್ರಮವನ್ನ ಅನುಭವಿಸ್ತೀವಿ. ಇದು ಸಿದ್ಧಲಿಂಗಯ್ಯನವ್ರಿಗೆ ಈ ಸಂಭ್ರಮಾಚರಣೆ ಯಾವ ರೀತಿ ಕಾಣಿಸ್ತು ಅಂತಂದ್ರೆ, ನಾವು ಯಾವ ರೀತಿ ಸಂಭ್ರಮಾಚರಣೆ ಮಾಡೋದು, ನಾವು ಈ ಪಾಡಿ ನೋವನ್ನ ತುಂಬಿಕೊಂಡಿದೀವಲ್ಲ, ನಾವು ಈ ಪಾಡಿ ದುಃಖದಲ್ಲಿದ್ದೀವಲ್ಲ, ಹೇಗೆ ಅವರು ನಾವು ಚೋಮನ ಮಕ್ಕಳು ಅಂತಲೇ ಕರೆದು ಬಿಡ್ತಾರೆ ಸಿದ್ಧಲಿಂಗಯ್ಯನವರು. ಅವರೊಂದು ಕವಿತೆಗಳಿಗೆ ಚೋಮನ ಮಕ್ಕಳು, ನಾವು ಚೋಮನ ಮಕ್ಕಳು ಅಂತಂದ್ರೆ ಯಾವಾಗಲೂ ಕೂಡ ಒಂದು ಭೂಮಿಗೋಸ್ಕರ ಚೋಮ ನಡೆಸ್ತಕ್ಕಂಥ ಹೋರಾಟವೇ. ಮತ್ತೆ ಅವನು ಬೇರೆ ಧರ್ಮಕ್ಕೆ ಹೋಗಿ ಸ್ವೀಕರಣೆ ಮಾಡಿದಾಗ ಅವನು ಜಮೀನು ದಕ್ತದೆ, ನಾವು ಇದೇ ಧರ್ಮದಲ್ಲಿ ಉಳ್ಕೊಳ್ಳುವಂಥವ್ರು ನಮಗೆ ಜಮೀನು ಪಡ್ಕೊಳ್ಳೋಕೆ ಆಗದೇ ಇಲ್ಲ, ನಮ್ಮ ಕನಸು ಆಗೋದೇ ಇಲ್ಲ ಅಂತೇಳಿ ಚೋಮನ ಕಾದಂಬರಿ ನಾವು ಓದ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಜಮೀನಿಗಾಗಿ ಅಥವಾ ಆಸ್ತಿ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ನಾವು ಚೋಮನ ಮಕ್ಕಳೇ. ನಮ್ಮ ಮುಂದೆ ಅಂಗೈಗಳ ಭೂಮಿ ಇಲ್ಲ, ಈ ಸ್ವತಂತ್ರ ಬಂದು ನಮಗೇನು ಫಲ ಆಯಿತು ಅನ್ನೋದು ಸಿದ್ಧಲಿಂಗಯ್ಯನವರ ಕಲ್ಪನೆಯಲ್ಲಿ ಬರ್ತದೆ. ನೋಡಿ, ಅವರು ಹೇಳ್ತಾರೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲಾ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ, ಬಡವನ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂಗಳ ಅರಳಿಸಲಿಲ್ಲ, ಹಣವಂತರು ಕೈಸನ್ನೆ ಮಾಡಿದರೆ ಕತ್ತಲೆಯಲ್ಲೂ ಬೆತ್ತಲಾಯಿತು ಸ್ವಾತಂತ್ರ್ಯ, ಕತ್ತಲೆಯಲ್ಲೂ ಬೆತ್ತಲಾಯಿತು ಸ್ವಾತಂತ್ರ್ಯ, ಯಾರೂ ಕಾಣದ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ನೋಡಿ, ಯಾರೂ ಕಾಣದ ಸ್ವಾತಂತ್ರ್ಯ, ನಾವು ಯಾರು ಕಾಣಕ್ಕೆ ಆಗಿಲ್ಲ ಸ್ವತಂತ್ರ, ನಾವಿನ್ನು ಅನುಭವಿಸಕ್ಕೆ ಆಗಿಲ್ಲ ಸ್ವತಂತ್ರ, ನಾವಿನ್ನು ಕತ್ತಲೇ ಇದ್ದೀವಿ. ನಮ್ಮ ಭಾವನೆನ ಯಾವ ರೀತಿ ಸ್ವತಂತ್ರ ನನಗೆ ಏಳಿಸ್ತದೆ ಅಂತ ಹೇಳ್ತಾರೆ. ಮತ್ತೆ ಅವರು ಹೇಳ್ತಾರೆ, ಅವರ ನೋವುಗಳನ್ನ ವ್ಯಕ್ತಪಡಿಸುವಾಗ ಗೌಡನ ಮನೆಯ ಮುಂದೆ ಹರಡಿದ ಗುಲಾಬಿ ಹೂ ಇದೆಯಲ್ಲ, ಅದರ ಕೆಂಪಿದೆಯಲ್ಲ, ಕೆಂಪು ನಮ್ಮ ಅಪ್ಪನ ಬೆವರಿನ ರಕ್ತದ ಬಣ್ಣ ಅಂತೇಳಿ ಸಿದ್ಧಲಿಂಗಯ್ಯನವರು ಹೇಳ್ತಾರೆ. ಅಂದ್ರೆ ಎಷ್ಟು ನೋವನ್ನ ತುಂಬಿ ಆ ಸಾಹಿತ್ಯದಲ್ಲಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ, ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ. ಸಿದ್ಧಲಿಂಗಯ್ಯನವರ ಸಾಲು, ಇದೊಂದು ಸಾಲು ಎಷ್ಟು ರೋಮಾಂಚನಕಾರಿ ಅಂದ್ರೆ, ದೊಡ್ಡ ಗೌಡರ ಹಟ್ಟಿಯ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ. ನಾವು ತೇರಿದೀವಿ, ನಾವು ಜೀವ ತೇರಿದೀವಿ, ಒಂದು ದೊಡ್ಡ ಮನೆ ಕಟ್ಕೊಂಡು ದೊಡ್ಡದಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ನಮ್ಮ ಮೂಳೆಯಲ್ಲಿ ಸವಿಸಿದೀವಿ, ನಮ್ಮ ಶ್ರಮ ಇದೆ. ದೊಡ್ಡ ಗೌಡರ ಹಟ್ಟಿಯ ಮನೆ ಮುಂದೆ ನಮ್ಮ ರಕ್ತದ ರಂಗೋಲಿ. ಎಂತ ರೂಪಕಗಳನ್ನ ಇಟ್ಕೊಂಡು, ಎಂತ ಪ್ರತಿಮೆಗಳನ್ನ ಕೊಟ್ಟು ಒಂದು ನೋವನ್ನ ವ್ಯಕ್ತಪಡಿಸಿದಂತ ಧೀಮಂತ ಶಕ್ತಿ. ಮತ್ತೆ ನೋಡಿ, ಅವ್ರ ಶಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಹಿತ್ಯದ ಶಕ್ತಿ ಇದೆಯಲ್ಲ, ನನ್ನ ನೋವನ್ನ ಹೇಳುವಂತ ಶಕ್ತಿ ಇದೆಯಲ್ಲ, ಬಹುಶಃ ಇದು ನನಗೆ ಇದಕ್ಕೆ ನಾನು ಹೇಳುದು, ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರು ಕೂಡ ಆಗ ಕಲ್ಕಿಯಲ್ಲಿ ಇಂಥ ಶಕ್ತಿ ಕೊಡ್ತಾರೆ. ಬಡವ ಅವನು ಎದ್ರೆ ಒಡಬ ಅಂತ, ಬಡವ ಅವ್ನು ತಿರುಗಿ ಬಿದ್ದುಬಿಟ್ರೆ ಒಡಬನಾಗ್ಬಿಡ್ತಾನೆ ಅವನು. ಆ ಕಲ್ಕಿ ಬರ್ತಾನೆ, ಹಸಿವಿನ ಕಲ್ಕಿ ಬಂದೇ ಬರ್ತಾನೆ. ಹಸಿವನ್ನ ತೀವ್ರವಾಗಿ ಸಂವೇದನೆಗೊಳಿಸಿದಂತ ಸಾಹಿತ್ಯ ನಮ್ಮಲ್ಲಿ ಸಿಗುತ್ತೆ ಅಂದ್ರೆ ಅದು ಸಿದ್ಧಲಿಂಗಯ್ಯನವರಿಂದ ಮಾತ್ರ ಸಿಗೋದಕ್ಕೆ ಸಾಧ್ಯ ಆಯ್ತು. ತೀರ ಹಸಿವಿನ ಒಂದು ಅನಾವರಣ ಮಾಡುವಂತ ಸಾಹಿತ್ಯ. ಸಾಲುಗಳು ಸಹ ಬಹಳ ಅರ್ಥಗರ್ಭಿತವಾದ ಸಾಲು. ನಮಗೂ ಅನ್ನಿಸ್ತದೆ, ನಮ್ಮ ಜೀವಮಾನದಲ್ಲಿ ನಾನು ವೈಯಕ್ತಿಕವಾಗಿ ಅನುಭವಿಸೋದು ನೋಡಿದ್ರೆ, ನಮ್ಗೆಲ್ಲ ಏನ್ ಮಾಡ್ಕೊ ಬರೋರು ಸ್ವತಂತ್ರ ದಿನಾಚರಣೆ ದಿನ ನಾವೆಲ್ಲ ಏನ್ ಮಾಡ್ತಾವೋ, ಸ್ವಾತಂತ್ರ್ಯ ಘೋಷಣೆಗಳನ್ನ ಕೂಕೊಂಡು ಬಾಗಿಲಲ್ಲಿ ಬರುವಾಗ ಒಟ್ಟಿಗಿಟ್ಟಿಲ್ದಾನೆ ಮನೆಗಿರೋ ಮಕ್ಕಳು ಎದ್ದು ಜೈ ಸ್ವತಂತ್ರಕ್ಕೆ ಜೈ ಅಂತ ಅನ್ಬೇಕು ಅಂತಂದ್ರೆ, ನನ್ನೊಳಗೆ ಆ ಒಂದು ದೇಶ ಪ್ರೇಮ ಇಲ್ಲ ಅಂತಲ್ಲ, ಅದ್ ಬರ್ಬೇಕಾದ್ರೆ ಹಸಿವನ್ನ ಮೀರಿ ಬರ್ಬೇಕಲ್ಲ. ಈಗ ನಮ್ಮ ಮಾಧುಪ್ರಸಾದ್ ಜಿಯವರು ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಬಹಳ ಅರ್ಥಗರ್ಭಿತವಾದ ಸಾಲುಗಳುಳ್ಳಂಥ ಒಂದು ಸಾಹಿತ್ಯವನ್ನ ಹೇಳಿದ್ರು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ತಾವು ಯಾವುದಾದ್ರೂ ಒಂದು 4 ಸಾಲುಗಳನ್ನ ಸಿದ್ಧಲಿಂಗಯ್ಯ ಅವರು ಹೇಳಿದಾಗ? ಖಂಡಿತ. ನನಗೆ ಅವರ ಕವನಗಳಲ್ಲಿ ಬಹಳ ಇಷ್ಟವಾದ ಕವನ ಯಾವುದಪ್ಪ ಅಂತ ಹೇಳಿದ್ರೆ ಸಾವಿರಾರು ನದಿಗಳು ಅನ್ನುವಂಥ ಕವನ. ಈ ಕವನ ಯಾವುದರ ಸಂಕೇತ ಅಂತ ಹೇಳಿದ್ರೆ ಸ್ವಾಭಿಮಾನದ ಸಂಕೇತ. ಅಂದ್ರೆ ನಾವು ಸಹ ಏನ್ ಬೇಕಾದ್ರೂ ಮಾಡಬಲ್ಲೆವು, ನಮ್ಮಲ್ಲೂ ಆ ಶಕ್ತಿ ಇದೆ ಅನ್ನುವಂತಹ ಆತ್ಮವಿಶ್ವಾಸವನ್ನ ತನ್ನ ಜನರಲ್ಲಿ ತುಂಬಿ ಅವರನ್ನು ಬಡಿದೆಬ್ಬಿಸುವಂತಹ ಒಂದು ಕವನ ಯಾವುದಪ್ಪ ಅಂತ ಹೇಳಿದ್ರೆ ಸಾವಿರಾರು ನದಿಗಳು ಅಂತಕ್ಕಂಥದ್ದು. ಸೊ ಅದರಲ್ಲಿ ಬಹಳ ಚೆನ್ನಾಗಿ ಬರೀತಾರೆ. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತಿಹ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರ ಕುಣಿದ ಹುಚ್ಚಿಗೆ, ಇರುವೆಯಂತೆ ಹರಿದ ಸಾಲು ಹುಲಿ ಸಿಂಹದ ದನಿಗಳು, ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ ಎಂದೆಂದಿಗೂ ಧಿಕ್ಕಾರ, ಶ್ರೀಮಂತರ ಸೊಕ್ಕಿಗೆ ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ
ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು, ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರೆಗಳಲ್ಲಿ, ಯಜಮಾನರ ಹಟ್ಟಿಯಲ್ಲಿ ದಣಿ ಕೂರುವ ಪಟ್ಟದಲ್ಲಿ, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು. ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ ಚಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು. ಪೊಲೀಸರ ದೊಣ್ಣೆಗಳು, ಏಜೆಂಟರ ಕತ್ತಿಗಳು, ವೇದಶಾಸ್ತ್ರ ಪುರಾಣ, ಬಂದೂಕದ ಗುಡಾಣ ತರೆಗೆಲೆ ಕಸಕಡ್ಡಿಯಾಗಿ ತೇಲಿ ತೇಲಿ ಹರಿದವು. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ಒಂದು ಸ್ವಾಭಿಮಾನದ ಸಂಕೇತವಾಗಿ ನಾವು ಸಹ ಎಲ್ಲರಂತೆ ನಾವು ಸಹ ಎಲ್ಲವನ್ನೂ ಸಹ ಮಾಡೋದಕ್ಕೆ ನಮಗೆ ಸಾಮರ್ಥ್ಯ ಇದೆ ಅನ್ನುವಂತಹ ಒಂದು ಸ್ವಾಭಿಮಾನದ ಕಿಚ್ಚನ್ನು ಹತ್ಸುವಂತಹ ಒಂದು ಕವನ ಇದು. ಬಹಳ ಇಬ್ಬರು ಅದ್ಭುತ ಸಾಹಿತಿಗಳ ಮಧ್ಯದಲ್ಲಿ ನಾನು ಕೂತಿದ್ದೀನಿ. ಕುಮಾರ್ಜಿ ಅವರೇ, ಈಗ ನಾವು ದೇವರೂರು ಮಹಾದೇವರವ್ರನ್ನ ಹತ್ತಿರದಿಂದ ಕಂಡಿದ್ದೀವಿ. ನಮ್ಮ ಜಿಲ್ಲೆಯವರೇ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಮತ್ತೆ ದೇವರೂರು ಮಹಾದೇವರವರು, ಅವರು ದೇವರೂರು ಮಹಾದೇವಗಿಂತ ಯಾವ ರೀತಿ ಭಿನ್ನ ಅಂತೀರಿ ಸರ್ ನೀವು? ಕರ್ನಾಟಕದ ದಲಿತರ ಇತಿಹಾಸವನ್ನು ನಾವೇನಾದರೂ ಬರೆಯೋದಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಎರಡು ದಿಗ್ಗಜರು ಯಾರಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವನೂರು ಮಹಾದೇವನವರು ಮತ್ತೆ ಸಿದ್ಧಲಿಂಗಯ್ಯನವರು. ನನಗೆ ಇವರಿಬ್ರು ಯಾವ ತರ ಕಾಣ್ತಾರೆ ಅಂತ ಹೇಳಿದ್ರೆ, ಅನುಭವ ಮಂಟಪದ ವಿಚಾರ ನನಗೆ ಬರ್ತದೆ ನೋಡಿ. ಅನುಭವ ಮಂಟಪದಲ್ಲಿ ಸಿದ್ಧಾಂತಗಳನ್ನ, ತಾತ್ವಿಕತೆಗಳನ್ನ ಚೆನ್ನಾಗಿ ಬಗೆಹರಿಸ್ಕೊಡ್ತಾ ಇದ್ದಿದ್ದು ಅಲ್ಲಮ, ಶೂನ್ಯ ಪೀಠದ ಅಧ್ಯಕ್ಷ ಅಲ್ಲಮ. ಆದ್ರೆ ಆ ಚಿಂತನೆಗಳನ್ನ ಜಾರಿಗೊಳಿಸ್ತಿದ್ದು ಬಸವಣ್ಣ. ನೋಡಿ ಹೇಗಿದೆ, ಒಬ್ರು ಚಿಂತನೆಗಳನ್ನ ರೂಪಿಸಿಕೊಟ್ರೆ ಆ ಚಿಂತನೆಗಳನ್ನ ಜಾರಿಗೊಳಿಸ್ತಾ ಇದ್ದವರು ಇನ್ನೊಬ್ರು. ಚಿಂತನೆಯನ್ನ ರೂಪಿಸಿ ಕೊಡೋದಿಕ್ಕೆ ಒಂದು ದೊಡ್ಡ ಶಕ್ತಿ ಬೇಕಾಗ್ತದೆ, ಅಷ್ಟು ಸುಲಭವಾದದಲ್ಲ. ಸೊ ಅಂತಹ ಚಿಂತನೆಯನ್ನ ರೂಪಿಸುತ್ತಿದ್ದಂಥವರು ದೇವನೂರು ಮಹಾದೇವ. ಆದ್ರೆ ಆ ಚಿಂತನೆಗಳನ್ನ ತುಂಬಾ ಚೆನ್ನಾಗಿ ಜಾರಿಗೊಳಿಸೋದಿಕ್ಕೆ ಹೆಚ್ಚು ಶ್ರಮ ಹಾಕ್ತಿದ್ದವ್ರು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಹಾಗಂತ ಸಿದ್ಧಲಿಂಗಯ್ಯನವ್ರ ಚಿಂತನೆಗಳಿಲ್ಲ ಅನ್ನಂಗಿಲ್ಲ, ಖಂಡಿತ ಚಿಂತನೆಗಳಿತ್ತು. ಆದ್ರೆ ಚಿಂತನೆಗಳನ್ನ ಮಾಡೋದಿಕ್ಕೂ ಅದನ್ನ ಜಾರಿಗೊಳಿಸೋದಿಕ್ಕೂ ಒಂದು ವ್ಯತ್ಯಾಸ ಇದೆ. ಚಿಂತನೆಯನ್ನ ಮಾಡ್ತಕ್ಕಂಥವ್ರು, ಅದರಲ್ಲೂ ದೇವನೂರು ಮಹಾದೇವನವರು, ಅವರು ಯಾವ ರಾಜಿಗೂ ಒಪ್ಪದವರಲ್ಲ ನನ್ನ ಪ್ರಕಾರ. ಬಹಳ ದೃಢವಾದ ನಿಲುವಿನವರು. ಅವರ ಸಿದ್ಧಾಂತಗಳಿಗೆ ಒಂದು ಇಂಚು ಸಹ ಸಿದ್ಧಾಂತಗಳಿಂದ ಕೆಳಗಿಳಿಯಲ್ಲ. ಅವರು ದಲಿತರ ಸ್ವಾಭಿಮಾನದ ಸಂಕೇತವಾಗಿ ಕಾಣ್ತಾರೆ. ಹಾಗಾದ್ರೆ ಈ ಸಿದ್ಧಲಿಂಗಯ್ಯನವರು ಯಾವ ತರ ಅಂತ ಹೇಳಿದ್ರೆ, ಇವರು ನಿಜವಾದ ವಾಸ್ತವವಾದಿ. ಸಮಾಜವಾದಿಗಳು ಸಾಮಾನ್ಯವಾಗಿ ವಾಸ್ತವವಾದಿಗಳು. ಏನು ವಾಸ್ತವವಾದಿ ಅಂತ ಹೇಳಿದ್ರೆ, ಇವ್ರದೊಂದು ನಂಬಿಕೆ, ನಾವು ಎಲ್ಲರೂ ಕೂತು ಮಾತನಾಡಿದ್ರೆ ಎಂತಹ ಸಮಸ್ಯೆನಾದ್ರೂ ಏನ್ ಮಾಡ್ಬೋದು, ಬಗೆಹರಿಸುವ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಹೊಂದಾಣಿಕಾ ವ್ಯತ್ಯಾಸಗಳನ್ನ ಹಾಗೆ ಆಗ್ತವೆ, ಹೊಂದಾಣಿಕೆಗಳನ್ನ ಮಾಡ್ಕೋಬೇಕು ಅನ್ನುವಂತಹ ನಿಲುವಿನವರು ಇವರು. ಹಾಗಾಗಿ ಸಿದ್ಧಲಿಂಗಯ್ಯನವರು ಯಾಕೆ ಭಿನ್ನವಾಗ್ತಾರೆ ಅಂತ ಹೇಳಿದ್ರೆ, ಇವರು ಯಾರ ಜೊತೆ ಬೇಕಾದ್ರೂ ಸೇರಬಲ್ರು ಅಂದ್ರೆ ಸಿದ್ಧಾಂತ ಬಿಟ್ಟಲ್ಲ, ಇದನ್ನ ನಾವು ಗಮನಿಸ್ಬೇಕಲ್ಲಿ. ಸಿದ್ಧಾಂತ ಖಂಡಿತವಾಗೂ ಬಿಟ್ಟಲ್ಲ, ತನ್ನ ಜನರ ಹಿತರಕ್ಷಣೆಯನ್ನ ಬಿಟ್ಟಂತೂ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಇವರು ಕೂತು ಮಾತನಾಡಿದ್ರೆ ಎಂತಹ ಸಮಸ್ಯೆನಾದ್ರೂ ನಾನು ಬಗೆಹರಿಸಬಹುದು ಅನ್ನುವಂತಹ ತಾತ್ವಿಕತೆಯನ್ನ ಹೊಂದಿರ್ತಕ್ಕಂಥವ್ರು ಸಿದ್ಧಲಿಂಗಯ್ಯನವರು. ಹಾಗಾಗಿ ನೋಡಿ, ಇವತ್ತು ಸಿದ್ಧಲಿಂಗಯ್ಯನವರನ್ನ ಬೆಂಬಲಿಸಿದ ಸಮಾಜವಾದಿಗಳಲ್ಲಿ ಬಹಳ ದೊಡ್ಡ ಪಡೆನೇ ಇದೆ. ಉದಾಹರಣೆಗೆ ಲಂಕೇಶ್ ಆಗಿರ್ಬೋದು, ಡಿ.ಆರ್. ನಾಗರಾಜ್ ಆಗಿರ್ಬೋದು, ಅದಾದ್ಮೇಲೆ ಜೆ.ಎಚ್. ಪಟೇಲ್ರಾಗಿರ್ಬೋದು, ಆಮೇಲೆ ಇವರು ನಮ್ಮ ಅನಂತಮೂರ್ತಿಗಳಾಗಿರ್ಬೋದು, ಆಮೇಲೆ ನಮ್ಮ ತೇಜಸ್ವಿ ಅವರಾಗಿರ್ಬೋದು. ಸೊ ಇವರು ಎಲ್ಲರೂ ಸಹ ಸಿದ್ಧಲಿಂಗಯ್ಯನವರ ಜೊತೆ ಇದ್ದವರು. ಅಂದ್ರೆ ಇದರರ್ಥ ಏನು, ಇಲ್ಲಿ ಎಲ್ಲೂ ಸಹ ಅದರಲ್ಲಿ ತಮ್ಮ ಜಾತಿಯವರು ಅಲ್ಲದ ಜಾತಿಯ ಜನರನ್ನೂ ಸಹ ತನ್ನ ಸಿದ್ಧಾಂತಗಳ ಕಡೆಗೆ, ತನ್ನ ವಿಚಾರಗಳ ಕಡೆಗೆ ಆಕರ್ಷಿಸುವಂತಹ ಗುಣ ಯಾರಲ್ಲಿತ್ತು ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯನವರಲ್ಲಿತ್ತು. ಒಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಲೇಬೇಕು, ನಾನು ಅದನ್ನ ಬಹಳ ಕಡೆ ಹೇಳಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಅವರ ಸಿದ್ಧಾಂತಕ್ಕೆ ವಿರುದ್ಧ ಅಂದುಕೊಂಡಿರುವ ಬಿಜೆಪಿ ಪಕ್ಷದಿಂದ ಅವರಿಗೆ ಆಹ್ವಾನ ಬರುತ್ತೆ. ನೀವು ನಮ್ಮ ಸರ್ಕಾರದ ಭಾಗ ಆಗ್ಬೇಕು, ನಮ್ಮ ಜೊತೆ ಬರಬೇಕು ಅಂತ ಅವ್ರು ಕೇಳ್ಕೊತಾರೆ. ಇದು ಬಹಳಷ್ಟು ಜನರಿಗೆ ಇದು ಆಗೋದಿಲ್ಲ. ಯಾರೋ ದಲಿತ ಚಳವಳಿಯಲ್ಲಿ ತೊಡಗಿಸ್ಕೊಂಡವ್ರಿಗೆ ಅವ್ರು ಹೇಳ್ತಾರೆ, ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ನಾವು ಹೋಗೋ ಅವಶ್ಯಕತೆ ಇಲ್ಲ, ಇವರಂತೂ ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಆಗ ಸಿದ್ಧಲಿಂಗಯ್ಯನವರು ನಗ್ತಾ ಅವರ ಅನುಯಾಯಿಗಳಿಗೆ ಒಂದು ಮಾತನ್ನ ಹೇಳ್ತಾರೆ, ನೋಡ್ರಪ್ಪ, ನಾನು ನೀನು ಇಬ್ರು ತುಳಿತಕ್ಕೊಳಗಾಗಿರೋರು. ನಾವಿಬ್ರು ಕೂತ್ಕೊಂಡ್ರೆ ನನ್ನ ಕಷ್ಟ ನೀನ್ ಹೇಳ್ಕೋಬೇಕು, ನಿನ್ ಕಷ್ಟ ನನಗೆ ಹೇಳ್ಕೋಬೇಕು.
ನಮ್ಮಿಬ್ರು ಕಷ್ಟ ಕೇಳೋರು ಯಾರು? ನಮ್ಮಿಬ್ರು ಕಷ್ಟ ಏನಾದ್ರೂ ಕೇಳೋರಿದ್ರೆ ಅದು ಸರ್ಕಾರ, ಅದು ಆಡಳಿತದಲ್ಲಿದ್ದು. ನಾನು ಅಥವಾ ನೀನು ಈ ಆಡಳಿತದ ಒಂದು ಭಾಗ ಆದ್ರೆ ನಮ್ಮ ಸಂಕಷ್ಟಗಳಿಗೆ ಒಂದು ಪರಿಹಾರ ಸಿಗೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಅನ್ನುವಂತಹ ಅತ್ಯಂತ ವಾಸ್ತವದ ಮಾತುಗಳನ್ನು ಆಡ್ತಿದ್ದವರು ಯಾರಪ್ಪ ಅಂತ ಹೇಳಿದ್ರೆ ಸಿದ್ದಲಿಂಗಯ್ಯನವರಾದ್ರೆ, ಆ ತಾತ್ವಿಕವಾದಂತಹ ಗಟ್ಟಿತನವನ್ನು ತೋರಿಸಿದವರು ಯಾರು ಅಂತ ಹೇಳಿದ್ರೆ ದೇವನೂರು ಮಹದೇವನವರು. ಹಾಗಾಗಿ ನಾನು ಅವರಿಬ್ಬರನ್ನು ಇವ್ರು ಸರಿ ಇವ್ರು ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇಬ್ರು ದಿಗ್ಗಜರು. ಇವರ ರೀತಿಯಲ್ಲಿ ಸರಿಯಾದ ಕೆಲಸಗಳನ್ನೇ ಮಾಡಿದ್ದಾರೆ, ಇವರದ ರೀತಿಯಲ್ಲಿ ಸರಿಯಾದ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಹಾಗಾಗಿ ಇವರು ತಮ್ಮ ಕೆಲಸವನ್ನ ಕಾರ್ಯಗೊಳಿಸುವ ವಿಧಾನದಲ್ಲಿ ಮಾತ್ರ ಭಿನ್ನ, ಅಷ್ಟನ್ನ ನಾನು ಹೇಳಿದೆ. ಸ್ನೇಹಿತರೆ, ಡಾಕ್ಟರ್ ಸಿದ್ದಲಿಂಗಯ್ಯನವರ ಬಗ್ಗೆ ನುಡಿನಮನ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಈ ಮಹಾನ್ ಕವಿಗಳು ರಚನೆ ಮಾಡಿರುವಂತಹ ಮತ್ತೊಂದು ಸಾಹಿತ್ಯದ ರೂಪ ನಿಮ್ಮ ಮುಂದೆ ತರ್ತಾ ಇದ್ವಿ. ಅದನ್ನು ನೋಡ್ಕೊಂಬನ್ನಿ ವೀಕ್ಷಕರೇ. ಹಸುವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೋರು, ಒದೆಸಿಕೊಂಡು ಹೊರಗಿದೋರು ನನ್ನ ಜನಗಳು. ಕಾಲು ಕೈಯ ಹಿಡಿಯೋರು, ಕೈ ಮಡಗಿಸಿ ಕೊಳ್ಳೋರು, ಭಕ್ತರಪ್ಪ ಭಕ್ತರೋ ನನ್ನ ಜನಗಳು. ಹೊಲವನುತ್ತು ಬಿತ್ತೋರು, ಬೆಳೆಯ ಕುಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು. ಬರಿಗೈಲೆ ಬಂದೋರು, ಉಸ್ಸೆಂದು ಕೂತೋರು, ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು. ಡಾಕ್ಟರ್ ಸಿದ್ದಲಿಂಗಯ್ಯನವರು ದೇವರು ಮತ್ತು ಧರ್ಮದ ಬಗ್ಗೆ ಏನು ಅಭಿಪ್ರಾಯವನ್ನು ಹೊಂದಿದ್ರು ಸರ್? ಸಿದ್ದಲಿಂಗಯ್ಯನವರು ದೇವರು ಮತ್ತು ಧರ್ಮ ಅನ್ನೋ ವಿಚಾರ ಬಂದಾಗ ಅವರು ಯಾವಾಗಲೂ ಕೂಡ ಮತ್ತು ದೇವರು ಮತ್ತು ಧರ್ಮ ಇಲ್ಲ ಅಂತ ಹೇಳಿಲ್ಲ. ಮತ್ತೆ ಇದ್ರೂ ಅದು ನಮಗೆ ಉಪಯೋಗಕ್ಕೆ ಬರುವಂತೆ ಇರಬೇಕು ಅನ್ನೋದು ಆಶೆಯನ್ನು ಹೊಂದಿದ್ರು. ಅವರ ವಿಚಾರದಲ್ಲಿ ಮೊದಲನೇದು ಹೇಳ್ಬೇಕು ಅಂದ್ರೆ ಅವರು PhD ಮಾಡಿದ್ದೆ ಗ್ರಾಮ ದೇವತೆಗಳು ಅನ್ನೋ ವಿಚಾರವಾಗಿ. ಅಲ್ಲಿ 2 ಪ್ರಸಂಗಗಳು ಬರ್ತದೆ. ನಾನು 2 ಪ್ರಸಂಗಗಳು ಹೇಳಿದ್ರೆ ದೇವ್ರನ್ನ ಯಾವ ರೀತಿ ಅವರು ಗ್ರಹಿಸ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಹಾಸ್ಯವಾಗಿ ಮತ್ತು ವ್ಯಂಗ್ಯವಾಗಿ ಮತ್ತು ವಿಡಂಬನಾತ್ಮಕವಾಗಿ ತಮ್ಮ ವಿಚಾರಗಳನ್ನ ಮಂಡಿಸುವಂತ ದಾಟಿ ಸಿದ್ದಲಿಂಗಯ್ಯನವರಾಗಿತ್ತು. ಒಂದ್ಸರಿ ದಲಿತರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇರ್ತಾರೆ, ಒಂದು ದೇವಸ್ಥಾನವನ್ನು ಕಟ್ತಾ ಇರ್ತಾರೆ. ಆ ದೇವಸ್ಥಾನ ಕಟ್ಟುವಾಗ ಆ ದೇವಸ್ಥಾನದ ಕೆಲಸ ಅರ್ಧ ಆಗೋಗಿರ್ತದೆ. ಇದೇನು ಚಾವಣಿ ಕೂರಿಸಿ ಅದೇನೋ ಸಿದ್ಧತೆ ಮಾಡಬೇಕು. ಅಷ್ಟರಲ್ಲಿ ಬಂದಾಗ ಇದ್ದಕ್ಕಿದ್ದಂಗೆ ದೇವ್ರು ಬರ್ತಾರೆ. ದೇವ್ರು ಬಂದ್ಬಿಟ್ಟು ಏನ್ ಮಾಡ್ತಾ ಇದೀರಿ ಮಕ್ಕಳೇ ಅಂತ ಕೇಳ್ತಾರೆ. ವ್ಯಕ್ತಿ ಮೇಲೆ ದೇವ್ರು ಬರೋದು, ಒಂದು ವ್ಯಕ್ತಿ ಮೇಲೆ ದೇವ್ರು ಬಂದು ಏನ್ ಮಾಡ್ತಾ ಇದೀರಿ ಮಕ್ಕಳೇ ಅಂತ ಕೇಳ್ತಾರೆ. ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ನಾವು ಗುಡಿ ಕಟ್ತಾ ಇದೀವಿ. ಯಾರು ಗುಡಿ ಕಟ್ತಾ ಇದೀರಿ? ದೇವ್ರಿಗೆ. ನಮ್ಮ ದೇವ್ರು ನೀನು ಗುಡಿ ಕಟ್ತಾ ಇದ್ದೀವಿ ನಾವು ಅಂತ. ನಿಮ್ಗೆಲ್ಲ ಮನೆ ಇದದ? ಇವರು ಸ್ವಲ್ಪ ತಬ್ಬಿಬ್ಬಾಗ್ತಾರೆ. ಜನಗಳ ಮನೆ ಕಟ್ತಾರಲ್ಲ ತೆರಳಿದ್ರೆ, ನಿಮ್ಮ ಮನೆಗಳಿಲ್ಲ ಅಂದ್ಮೇಲೆ ನನಗೆ ಗುಡಿ ಕಟ್ತೀರಿ ನೋಡಿ. ಇದು ಅರ್ಥ. ದೇವರು ಗುಡಿಯಲ್ಲಿ ನೆಲೆಸುವುದು ಮತ್ತು ಎಲ್ಲರೂ ನೆಲೆಗೊಳ್ಳುವುದು, ಎಲ್ಲರಿಗೂ ನೆಲೆಯ ಅವಶ್ಯಕತೆ ಎಷ್ಟಿದೆ ಅಂತ ಸಿದ್ದಲಿಂಗಯ್ಯನವರು ಒಂದು ದೇವರು ಮತ್ತು ಧರ್ಮ ಅನ್ನೋ ವಿಚಾರದಲ್ಲಿ ಒಂದು ಈ ಪ್ರಸಂಗವನ್ನು ಹೇಳ್ತಾರೆ. ಮತ್ತೆ ಇನ್ನೊಂದು ದೇವರ ಉದ್ದೇಶ ಯಾವಾಗಲೂ ಎಲ್ಲರನ್ನೂ ಒಳಿತನ್ನ ಕಾಯುವಂತ ದೇವರ ಉದ್ದೇಶ ನೋಡಿ. ದೇವ್ರು ಇಲ್ಲ ಅಂತ ದೇವರ ಅಸ್ತಿತ್ವವನ್ನು ಯಾವತ್ತೂ ಅಲ್ಲಗಳೆದಿಲ್ಲ ಅವರು. ಹಾಗಾಗಿ ದೇವರು ಯಾವ ರೀತಿ ಇರಬೇಕು, ಮನುಷ್ಯ ಕುಲಕ್ಕೆ ಉಪಯುಕ್ತವಾದ ನಾವು ಬೇರೆಯವರು ಹೇಗೆ ಪ್ರೊಜೆಕ್ಟ್ ಮಾಡ್ಬೇಕಂದ್ರೆ ಅದು ಎಲ್ಲರ ಒಳಿತನ್ನ ಬಯಸುವಂತೆ ನಾನು ಮಾಡ್ಕೊಂಡು. ಮತ್ತೆ ಇವರು ದೇವರು ಯಾವ ತರ ಹುಟ್ಟುತ್ತದೆ ಅನ್ನೋದಕ್ಕೆ ಸಿದ್ದಲಿಂಗಯ್ಯನವರಿಗೆ ಒಂದು ಉದಾಹರಣೆ ಕೊಡ್ತಾರೆ ಅವರು. ಅದು ದೇವಯ್ಯ, ಕತ್ತೆ ಮತ್ತು ಧರ್ಮ ಅಂತ ಒಂದು. ದೇವಯ್ಯನಿಗೆ ಒಂದು ಪ್ರೀತಿಯಿಂದ ಒಂದು ಕತ್ತೆನ ಸಾಕೊಂಡಿರ್ತಾರೆ. ಅವನು ಬಿಡಲಾರದ ಬಂದ ಕತ್ತೆಗೂ ದೇವಯ್ಯನಿಗೂ. ಆ ದೇವಯ್ಯ ಕೊನೆಗೆ ಏನಾಗ್ತಾನೆ, ಒಂದು ಊರಿಂದ ಇನ್ನೊಂದು ಊರಿಗೆ ಕತ್ತೆನ ಹೊಡ್ಕೊಂಡು ಹೋಗುವಾಗ ಕತ್ತೆ ದಾರಿ ಮಧ್ಯದಲ್ಲೆಲ್ಲ ಸುತ್ತ ಹೋಗ್ತದೆ.
ಅವನಿಗೆ ಪ್ರೀತಿಯಿಂದ ಅವನೇನು ಮಾಡಿದ್ರೆ ಬಿಟ್ಟು ಅಗಲಕ್ಕಾಗಲ್ಲ, ಅಗಲಕ್ಕಾಗದೇ ಅಲ್ಲಿ ಗುಂಡಿ ತೆಗೆದು ಊತಾಕಿ ಅದ್ರ ಮೇಲೆ ಒಂದಷ್ಟು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಹೊರಟೋಗ್ತಾನೆ. ಹೊರಟೋದ ನಂತರ ಅವನು ಏನು ಮಾಡ್ತಾನೆ, ಇನ್ನೂ ಸ್ವಲ್ಪ ದೂರದಲ್ಲಿ ಒಬ್ಬ ವ್ಯಾಪಾರಿ ಸೇಟು ಆ ಕಡೆಯಿಂದ ಬರ್ತಾನೆ. ಬಂದವನು ಯಾರೋ ಪೂಜೆ ಮಾಡಿದ್ದಾನೆ ಅಂತೇಳಿ ಅವನು ಪೂಜೆ ಮಾಡೋಕೆ ಶುರು ಮಾಡ್ತಾನೆ. ಪೂಜೆ ಮಾಡೋಕೆ ಶುರು ಮಾಡಾದ್ಮೇಲೆ ಅವನೊಂದಷ್ಟು ಅವನಿಗೆ ಯಾವುದೋ ವ್ಯಾಪಾರದಲ್ಲೋ ಎಲ್ಲೋ ಲಾಭ ಆಗ್ತದೆ. ಲಾಭ ಆದ ನಂತರ ಏನು ಮಾಡ್ತಾನೆ, ಹಿಂದಿರುಗಿ ಬರುವಾಗ ಈ ದೇವರಿಗೆ ನಾನು ಕೈ ಮುಗಿದು ಹೋಗಿದ್ದೆ, ಕೈ ಮುಗಿದು ಹೋಗಿದ್ದರಿಂದ ನನಗೆ ಲಾಭ ಆಗಿದೆ ಅಂತೇಳಿ ಅವನೇನು ಮಾಡ್ತಾನೆ, ಒಂದು ದೊಡ್ಡ ಗುಡಿ ಕಟ್ಟಿಸ್ತಾನೆ. ಗುಡಿ ಕಟ್ಟಿಸಿದ್ರೆ ಎಷ್ಟೋ ವರ್ಷಗಳಾದ ಮೇಲೆ ಕತ್ತೆಯನ್ನು ಊತಾಕಿದಂಥ ದೇವಯ್ಯ ವಾಪಸ್ ಬರ್ತಾನೆ. ಇಲ್ಲಿ ಅವನು ಊತಾಕಿದ ಜಾಗ ಇಲ್ಲ, ದೇವಸ್ಥಾನ ಆಗೋಗಿರ್ತದೆ. ಹೀಗೆ ಸಿದ್ಧಲಿಂಗಯ್ಯನವರು ಒಂದು ಉದಾಹರಣೆ ಕೊಟ್ಟರೆ, ಇನ್ನೊಂದು ದೇವರ ಬಗ್ಗೆ ಉದಾಹರಣೆ ಕೊಡ್ತಂದ್ರೆ ಈ ರೀತಿ ಸಿದ್ಧಲಿಂಗಯ್ಯನವರು ದೇವರ ಬಗ್ಗೆ ಏನು ಹೇಳ್ತಾರೆ ಅಂತಂದ್ರೆ, ಒಂದ್ಸರಿ ದೇವರು ಲೋಕ ಸಂಚಾರ ಮಾಡ್ಕೊಂಡು ಬರುವಾಗ ಒಂದು ಕೇರಳಿ ಜನರ ಮೇಲೆ ದೇವರು ಬರೋದು ನಮ್ಮಲ್ಲಿ ಆ ಕಾಲಘಟ್ಟದಲ್ಲಿ ತುಂಬಾ ಇತ್ತು. ಆಗ ಒಬ್ಬನ ಮೇಲೆ ದೇವ್ರು ಬರುತ್ತೆ. ದೇವ್ರು ಬಂದಾಗ ಒಬ್ಬ ಊರಿನ ಹಿರಿಯ ಕೇಳ್ತಾನೆ, ತಾಯಿ ನನ್ನವ್ವ ಇಷ್ಟು ದಿನ ನೀನು ಕಾಣಿಸ್ಕೊಳ್ದೆ ನೀನು ಎಲ್ಲೋಗಿದವ್ವ ಅಂತ. ಅಯ್ಯೋ ನನಗೆ ಒಂದೇ ಲೋಕನ 3 ಲೋಕನ ಸುತ್ತಬೇಕಲ್ವ ನಾನು ಅಂತ ದೇವತೆ ಹೇಳ್ತಾನೆ. ಆಗ ಸರಿ ನೀನು 3 ಲೋಕ ಚಿಂತೆನೂ ಒತ್ಕೊಂಡು ನೀನು ಹಿಂಗೆ ಸುತ್ತಾ ಇದ್ರೆ ನಾನಿಲ್ಲಿ ಸುಖವಾಗಿದ್ದೀನಿ ಅಂತ ಅನ್ಕೊಂಡಿದೀಯವ್ವ, ತಾಯಿ ನನ್ನವ್ವ, ನನ್ನ ಸುಖ ಯಾವಾಗ ಕಾಣಿಸ್ತೀನಿ, ಅಯ್ಯೋ ನಾನೇನು ಸುಖವಾಗಿದ್ದೀನಪ್ಪ, ದೇವ್ರಿಗೆ ಕಷ್ಟ ಈಗ ಅಂದ್ರೆ ದೇವರೇ ಸಂಕಷ್ಟದಲ್ಲಿದೆ ಅನ್ನೋ ಸ್ಥಿತಿಯನ್ನ ಸಿದ್ಧಲಿಂಗಯ್ಯನವರು ಈ ರೀತಿ ವ್ಯಂಗ್ಯವಾಗಿ ಹೇಳ್ತಾರೆ. ಹಾಗಾಗಿ ದೇವರು ಮತ್ತು ಮನುಷ್ಯನ ನಡುವಿನ ಅನುಬಂಧ ಮತ್ತು ಸಂಬಂಧಗಳು ಹೇಗಿರ್ಬೇಕು ಅಂದ್ರೆ ಪರಸ್ಪರ ಅವು ಯಾವಾಗಲೂ ಕೂಡ ಬದುಕನ್ನ ಕಟ್ಟುವಂಗೆ ಇರಬೇಕು. ಅದನ್ನ ಬದುಕನ್ನ ಕಟ್ಟುವಂತಿರಬೇಕು. ಮತ್ತು ದೇವರು ಮತ್ತು ಧರ್ಮಗಳು ಯಾವತ್ತೂ ಕೂಡ ಮನುಷ್ಯನ ಭಾವನೆಗಳನ್ನ ಹೊಡಿಬಾರ್ದು, ಶೋಷಣೆಯನ್ನು ಉಂಟು ಮಾಡಬಾರ್ದು ಅನ್ನೋದು ಸಿದ್ಧಲಿಂಗಯ್ಯನವರ ನೇರವಾದ ನಿಲುವಾಗಿತ್ತು. ಹಾಗಾಗಿ ಇಷ್ಟು ಸಿದ್ಧಲಿಂಗಯ್ಯನವರು ನನಗೆ ನಮ್ಮ ಸಮಾಜಕ್ಕೆ ನಮ್ಮ ಮುಂದೆ ತಮ್ಮ ಸಾಹಿತ್ಯದ ಮೂಲಕ, ಚಳುವಳಿಯ ಮೂಲಕ, ಹೋರಾಟದ ಮೂಲಕ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋ ಎಲ್ಲ ಅಗಾಧವಾದ ಸಾಹಿತ್ಯವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಸಿದ್ಧಲಿಂಗಯ್ಯನವರು ಭೌತಿಕವಾಗಿ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋ ಕೊರಗನ್ನು ಬಿಟ್ಟರೆ ಸಾಹಿತ್ಯದ ರೂಪದಲ್ಲಿ ಎಲ್ಲ ಕಡೆ ಇದ್ದಾರೆ, ಹೋರಾಟದ ರೂಪದಲ್ಲಿ ಎಲ್ಲ ಕಡೆ ಇದ್ದಾರೆ, ಸಂಘಟನೆ ರೂಪದಲ್ಲಿ ಎಲ್ಲ ಕಡೆ ಇದ್ದಾರೆ, ಮತ್ತು ಎಲ್ಲ ಯುವಕರ ಚೈತನ್ಯದ ರೂಪದಲ್ಲಿ ಸಿದ್ಧಲಿಂಗಯ್ಯನವರು ನಮ್ಮ ಮುಂದೆ ಇದ್ದಾರೆ. ಸಿದ್ಧಲಿಂಗಯ್ಯನವರ ಈ ಹೋರಾಟದ ಬದುಕನ್ನ ಸ್ವೀಕರಿಸಿ ಯಾವ ನೊಂದ ಶೋಷಿತ ಸಮುದಾಯ ಇದೆಯೋ ಅವರೆಲ್ಲರೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದಾದ ಒಂದು ಸಂಜೀವಿನಿ. ದಲಿತರ ಸಾಹಿತ್ಯ ಅಂತಂದ್ರೆ ಒಂದು ಸಿದ್ಧಲಿಂಗಯ್ಯನವರ ಸಾಹಿತ್ಯ ಸಂಜೀವಿನಿಯಾಗಿದೆ. ಸಿದ್ಧಲಿಂಗಯ್ಯನವರು ಕೊನೆಯ ದಿನಗಳಲ್ಲಿ ನಮ್ಮ ಜೊತೆ ಇದ್ದರು. ನಾವಿಬ್ಬರು ಸ್ನೇಹಿತರವರು ಒಡನಾಟವನ್ನು ಉಂಡ್ವಿ, ಅನುಭವಿಸಿದ್ವಿ. ಅದೊಂದು ನಮ್ಮ ಪುಣ್ಯ ಮತ್ತು ನಮ್ಮ ಭಾಗ್ಯ ಅಂತ ಹೇಳ್ತಾ ನನ್ನ ಒಂದು ಪುಸ್ತಕ ಕೂಡಿನ ಕಾಳಗವನ್ನು ಅವರಿಗೆ ಅರ್ಪಣೆ ಮಾಡಿ ನನ್ನ ಕೈಯಾರೆ ಹಸ್ತಾಂತರವನ್ನು ಮಾಡಿದೆ. ಇದು ನನ್ನ ಒಂದು ಪುಣ್ಯ ಅಂತ ಭಾವಿಸಿ ಸಿದ್ಧಲಿಂಗಯ್ಯನವರಿಗೆ ಇಷ್ಟು ನುಡಿ ನಮನವನ್ನು ಹೇಳಿಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ RCN ಚಾನೆಲ್ಗೂ, ಅವ್ರ ಜೊತೆ ನಮ್ಮ ನಿರೂಪಕರಾಗಿ ಇದ್ದಂಥ ಶ್ರೀಯುತ ಲೋಕೇಶ್ ಬಾಬು ಅವರವ್ರಿಗೂ ನಾನು ವಂದಿಸಿ, ಸಿದ್ಧಲಿಂಗಯ್ಯನವರು ಯಾವಾಗಲೂ ಕೂಡ ನಮ್ಮ ಜೊತೆ ಅವರ ಸಾಹಿತ್ಯದ ಮೂಲಕ ಇರ್ತಾರೆ, ಅವರ ಆದರ್ಶಗಳನ್ನ ನಾವು ಪಾಲಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ. ಡಾಕ್ಟರ್ ಸಿದ್ಧಲಿಂಗಯ್ಯ ನುಡಿ ನಮನ ವಿಶೇಷವಾದ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಿ. ಡಾಕ್ಟರ್ ಸಿದ್ಧಲಿಂಗಯ್ಯನವ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಇಬ್ಬರು ದಿಗ್ಗಜರು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ನೋಡಿ, ಈ ಕಡೆ ನೋಡಿದ್ರೆ PhD ಪಡೆದಿರುವಂತಹ ಒಬ್ಬ ಪ್ರಬುದ್ಧಮಾನ ಸಾಹಿತಿಗಳು, ಈ ಕಡೆ ನೋಡಿದ್ರೆ ನಮ್ಮ ಕುಮಾರ್ ಹೊನ್ನೆನಳ್ಳಿರವರು ಸಾವಿರಾರು ಶಿಕ್ಷಕರನ್ನು ತರಬೇತಿಗೊಳಿಸಿ ನಮ್ಮ ಈ ಒಂದು ಸಮಾಜಕ್ಕೆ ಕೊಟ್ಟವರು. ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸಿದ್ದೇನೆ. ಇದು ಸದುಪಯೋಗ ಆಗಿ ಬಹಳಷ್ಟು ಜನಗಳಿಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರ ಬಗ್ಗೆ ತಿಳಿ ಹೇಳುವಂತಹ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಒಂದು ಸಣ್ಣ ವಿರಾಮ ವೀಕ್ಷಕರೇ, ನಂತರ ನಾನು ನೀವು ಭೇಟಿಯಾಗೋಣ. ವಿರಾಮದ ನಂತರ ಮತ್ತೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ನುಡಿ ನಮನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ RCN ಮುಖಾಂತರ ಕೊಟ್ಟಿದ್ದೀವಿ ಅನ್ನೋ ಒಂದು ತೃಪ್ತಿ ನಮಗೆ. ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಡೋ ಹಾಗೆ ಶ್ರೀಯುತ ಮಹೇಶ್ ಜೈರವರು ಇಲ್ಲಿ ಉಪಸ್ಥಿತರಿದ್ದಾರೆ.
ಡಾಕ್ಟರ್ ಸಿದ್ಧಲಿಂಗಯ್ಯನವರ ರಚನೆಯ ಒಂದು ಸುಂದರ ಗೀತೆಯನ್ನು ಅವರು ಹಾಡುವವರಿದ್ದಾರೆ. ಅವ್ರಿಗೂ ಸಹ ನಮ್ಮ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಡಾಕ್ಟರ್ ಸಿದ್ಧಲಿಂಗಯ್ಯನವರು ರಚಿಸಿರುವಂತಹ ಒಂದು ಸುಂದರ ಗೀತೆಯನ್ನು ಕೇಳಬೋಣ ವೀಕ್ಷಕರೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಂತಹ ಒಂದು ನೋವಿನ ಗೀತೆ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ಆಕಾಶದ ಅಗಲಕ್ಕೂ ನಿಂತ ಆಲವೇ. ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ, ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ, ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ. ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ಆಕಾಶದ ಅಗಲಕ್ಕೂ ನಿಂತ ಆಲವೇ. ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ, ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ, ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು. ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ಆಕಾಶದ ಅಗಲಕ್ಕೂ ನಿಂತ ಆಲವೇ. ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನು, ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನು, ಕಟ್ಟಿ ಕ್ರಿಯಾರಂಗಕ್ಕಿಳಿದ ಸ್ವಾಭಿಮಾನ ಸಮುದ್ರ. ಕಟ್ಟಿ ಕ್ರಿಯಾರಂಗಕ್ಕಿಳಿದ ಸ್ವಾಭಿಮಾನ ಸಮುದ್ರ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ಆಕಾಶದ ಅಗಲಕ್ಕೂ ನಿಂತ ಆಲವೇ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೇಯ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೇಯ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ಆಕಾಶದ ಅಗಲಕ್ಕೂ ನಿಂತ ಆಲವೇ. ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೇ, ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೇ, ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ. ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ಆಕಾಶದ ಅಗಲಕ್ಕೂ ನಿಂತ ಆಲವೇ. ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ, ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ, ಬಂಗಾರದ ಕೋಳ ಹೊಕ್ಕ ಮಹಾ ಬೌದ್ಧ ಭಿಕ್ಷುವೇ. ಬಂಗಾರದ ಕೋಳ ಹೊಕ್ಕ ಮಹಾ ಬೌದ್ಧ ಭಿಕ್ಷುವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ಆಕಾಶದ ಅಗಲಕ್ಕೂ ನಿಂತ ಆಲವೇ. ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ, ಛಲ
ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು? ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು? ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಲವೇ, ಆಕಾಶದ ಅಗಲಕ್ಕೂ ನಿಂತಾಲವೇ. ಧನ್ಯವಾದಗಳು ಮಹೇಶ್ ಅವರೇ. ನಾವು ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಈಗ ಒಂದು ಮೆರುಗು ಬಂತು. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕೊಡೋ ನಿಟ್ಟಿನಲ್ಲಿ ಕುಮಾರ್ ಹೊನ್ನೇನಹಳ್ಳಿರವರು ಹಾಗೂ ಮಾಧುಪ್ರಸಾದ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಡಾಕ್ಟರ್ ಸಿದ್ಲಿಂಗಯ್ಯರವರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಅವರು ಕೊಟ್ಟಿದ್ದಾರೆ. ಈ ಗೀತೆ ನಾವು ಆಡಿದ್ದು ಮಹೇಶ್ ಅವರೇ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಮೆರುಗು. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ RCN ಮಾಲೀಕರಾದ ಶ್ರೀಯುತ PP ಸಾಯಿನಾಥ್ರವರು ಎರಡು ಮಾತಾಡ್ತಾರೆ. ನಿನ್ನೆ ನಾವು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನುಡಿನಮನ ಕಾರ್ಯಕ್ರಮವನ್ನು ಮಾಡಿದಾಗ ನನಗೂ ಅಲ್ಲಿಂದ ಬಂದ ಮೇಲೆ ಅನ್ನಿಸ್ತು, ಸಿದ್ಧಲಿಂಗಯ್ಯನವ್ರು ಬನ್ನಿ ಇನ್ನೂ ಹೆಚ್ಚು ಜನ ತಿಳ್ಕೊಳ್ಳೋಂಥ ವಿಚಾರಗಳಿದೆ. ಎಷ್ಟೋ ಜನಕ್ಕೆ ಅವ್ರು ಯಾರು ಅಂತಾನೆ ಗೊತ್ತಿರೋಲ್ಲ. ಎಲ್ಲ ದಲಿತ ಕವಿ ಅಷ್ಟೇ ತಿಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಆಳವಾದಂಥ ವಿಚಾರಗಳು ಜನಕ್ಕೆ ಗೊತ್ತಿಲ್ಲ. ಅಟ್ಲೀಸ್ಟ್ ಈಗ ಅವರು ಯಾವುದೋ ಮಾತಲ್ಲಿ ಹೇಳಿದ್ದಾರೆ, ನಾವು ಸತ್ತ ಮೇಲೂ ನಮ್ಮ ಬಗ್ಗೆ ಭಾಳ ಹೊಗಳಿಕೆ ಬರ್ತದೆ, ನಾವಿರೋ ಟೈಮಲ್ಲಿ ಯಾರು ಏನು ಮಾಡಲ್ಲ ಅನ್ನೋದಿದೆ. ನಾವು ಅದು ಎಲ್ಲೋ ಮಾಡ್ತಾ ಇದ್ದೀವಿ ಕಾಣುತ್ತೆ ಇವತ್ತು. ಯಾಕೆಂದರೆ ನನಗೂ ಅದ್ರಲ್ಲಿ ಸ್ವಲ್ಪ ನಿನ್ನೆ ಅಲ್ಲಿ ನುಡಿನಮನ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಅವ್ರ ಬಗ್ಗೆ ಅಟ್ಲೀಸ್ಟ್ ನಾವು ಸ್ವಲ್ಪ ತಿಳ್ಕೊಬೋದಲ್ಲ. ಇಂಥರ ಗೊತ್ತಿರೋರನ್ನ ನಾವು ಕರೆದು ವೇದಿಕೆ ಕೊಟ್ಟು ಅಟ್ಲೀಸ್ಟ್ ಅದು ಇದರಿಂದ ಜನಕ್ಕೆ ಪ್ರಚಾರ ಕೊಟ್ಟು ಕೂಡ ಅವ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಗಳು ಕೊಡ್ಬೋದು ಅನ್ನೋ ಲೆಕ್ಕದಲ್ಲಿ ನಾನು ಕಾರ್ಯಕ್ರಮಕ್ಕೆ ನಿನ್ನೆ ಮಾಧುಪ್ರಸಾದ್ ಅವ್ರಿಗೆ ಹೇಳಿದೆ, ಈ ಥರ ಒಂದು ಮಾಡ್ಬೇಕಂತಿದ್ದೀವಿ ಸರ್ ಮಾಡಿ ಸರ್, ಗ್ಯಾರಂಟಿ ಬರ್ತೀವಿ ಅಂತ. ಪಾಪ 11 ಗಂಟೆಗೆ ಬಂದು ಕಾಯ್ಕೊಂಡಿದ್ದಾರೆ ಇವತ್ತು ನಮ್ಮ ಚಾನಲ್. ಅದೇ ರೀತಿಯಲ್ಲೇ ನಮ್ಮ ಕುಮಾರ್ ಸರ್ ಅವರು ಕೂಡ ಇವಾಗಲ್ಲ, ನಾನು ಪರಿಷತ್ ಅಧ್ಯಕ್ಷ ಆದಾಗ ಕೂಡ ಇಬ್ಬರು ಕೂಡ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಮಾಡ್ತಾ ಇದ್ದೋ. ಅವತ್ತು ಕೂಡ ನಮ್ಮ ಮಹೇಶ್ ಅವರು ಅಷ್ಟೇ ಜೊತೆಲಿದ್ದು ನಮಗೆ ತುಂಬ ಸಹಕಾರ ಕೊಟ್ಟರು ಆ ಟೈಮಲ್ಲಿ. ಅವತ್ತು ನಾನು 1.5 ವರ್ಷ ಇದ್ದಿದ್ದು, ನಾನು ಅಧ್ಯಕ್ಷ ಹೆಸರಿಗೆ ಅಷ್ಟೇ ಇದ್ದಿದ್ದು, ರಬ್ಬರ್ ಸ್ಟ್ಯಾಂಪ್ ಅಂತಲ್ಲ ಆ ಥರ. ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಇವರೇ ರೂಪಿಸ್ತಾ ಇದ್ರು. ನಾನು ಎಲ್ಲದಕ್ಕೂ ಏನು ಬೇಕಾದ್ರೂ ಮಾಡಿ ಸರ್, ನಾನು ಸಹಕಾರ ಕೊಡ್ತೀನಿ ಅಂತ ಎಲ್ಲ ಇವರೆಲ್ಲ ಅವತ್ತು ಸಹಕಾರ ಕೊಟ್ಟಿದ್ದಕ್ಕೆ ನಾನು ಕೂಡ 1.5 ವರ್ಷದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು ಇವಳು ಕೂಡ ಸಾಯಿನಾಥ್ ಅವರಿದ್ದ ಕಾರ್ಯಕ್ರಮಗಳು ಇದೆಲ್ಲ ಮಾಡಿದ್ರು ಅಂತ ಇವತ್ತು ಹೇಳೋಕ್ಕೆ ಕಾರಣ ಏನು ಅಂದರೆ ಇವರೆಲ್ಲ ಸೇರಿ, ಮಹೇಶ್ ಆರಾಧ್ಯ ಇರ್ಬೋದು, ಜಯರಾಮ್ ಅವ್ರು ಇರ್ಬೋದು, ಇವರೆಲ್ಲ ಸೇರಿ ನಮ್ಮ ಪ್ರಿನ್ಸಿಪಾಲ್ ಸಿದ್ದೇಗೌಡರು ಇರ್ಬೋದು, ಇಂಥವರೆಲ್ಲ ಸೇರಿ ನನಗೆ ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು ಕೂಡ ಅಷ್ಟೊಂದು ಕಾರ್ಯಕ್ರಮಗಳು ಮಾಡೋದಾಯಿತು. ಅದೇ ರೀತಿ ಇವತ್ತು ಕೂಡ ನಗರಸಭೆದು ಒಂದು ಜವಾಬ್ದಾರಿ ಪುನಃ ವಿಶ್ವನಾಥ್ ಅವರು ನನಗೆ ಕೊಟ್ಟಿದ್ದಾರೆ, ಏನೋ ಒಂದು ಮಾಡಿಯಪ್ಪ ಅಳಲ್ ಸೇವೆ ನಿಮ್ಮದು ಅಂತ. ನನಗೂ ಕೂಡ ಅದ್ರ ಬಗ್ಗೆ ಹೋಗಿ 1-2 ದಿವಸ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅದು ಕೂಡ ಎಲ್ಲರದ್ದು ಸಹಕಾರದಿಂದನೇ ಅದು ಕೂಡ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಒಂದು ಕೈಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೂ ಕೂಡ ಹುಣಸೂರು ಜನತೆ, ತಾಲೂಕು ಜನತೆ ನನಗೆ ಸಹಕಾರ ಕೊಡಬೇಕು ಅಂತ ಈ ವಿನಂತಿ ಮಾಡ್ತೀನಿ. ಅದೇ ರೀತಿ ನಾವು ಕೂಡ ಇವತ್ತು ಕಾರ್ಯಕ್ರಮ ಕರೆಸಿದ ಮೇಲೆ ಇವರೆಲ್ಲ ಆ್ಯಕ್ಚುಲಿ ಗುರುಗಳಂದರೆ ನಮ್ಮದು ವಯಸ್ಸು ಎಷ್ಟೇ ದೊಡ್ಡದು ಚಿಕ್ಕದಿರ್ಬೋದು, ನಾವು ಅವರಿಗೆ ಶಿಷ್ಯರೇನೆ, ಅದು ಏಜ್ ಬರೋಲ್ಲ. ಆ್ಯಕ್ಚುಲಿ ಅವ್ರು ಎಷ್ಟೇ ಇದ್ದರೂ ಕೂಡ ಒಂದು ಪ್ರೈಮರಿ ಕ್ಲಾಸ್ ಟೀಚರ್ ಇದ್ದರೂ ಕೂಡ ಅವರು ಗುರುಗಳ ಲೆಕ್ಕ. ನಮ್ಮ ತಂದೆ ತಾಯಿಗಳು ಬಿಟ್ಟರೆ ನೆಕ್ಸ್ಟ್ ಯಾರಪ್ಪ ಅಂದರೆ ಗುರುಗಳ ಸಮಾನ ನಮಗೆ. ಅದರಿಂದ ಎಲ್ಲರಿಗೂ ಕೂಡ ನಾನು ಇವತ್ತು ನಾನು ನಮಸ್ಕಾರ ತಿಳಿಸ್ತೀನಿ. ಅದೇ ರೀತಿ ಒಂದು ಚಿಕ್ಕ ಗೌರವ ಸಮರ್ಪಣೆ ಅಷ್ಟೇ. ಯಾಕೆಂದರೆ ನಮ್ಮ ಚಾನಲ್ ಬಂದು ಇಷ್ಟೊತ್ತವರೆಗೆ ಎಲ್ಲರಿಗೂ ಈ ಮಾಹಿತಿ ಕೊಟ್ಟಿದ್ದಕ್ಕೆ ನನಗೂ ಇವತ್ತು ಖುಷಿಯಾಗಿದೆ. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಇದು ಕೂಡ ಪ್ರಸಾರ ಆದಾಗ ಹುಣಸೂರು ತಾಲೂಕು, ಹಂಗೆ ಪ್ರಿಯಾಪಟ್ಟಣ ಕ್ಯಾನಲ್ ತಾಲೂಕು ಜನ ನೋಡಿ ಕೂಡ ಅವರು ಕೂಡ ಒಂದು ಇರ್ಬೋದು 2 ಲಕ್ಷ ಜನದಲ್ಲಿ ಒಂದು 10,000 ಜನ ನೋಡಿದ್ರು ಕೂಡ ಅದು ಮಾಹಿತಿ ತಲುಪ್ದಂಗೆ ಲೆಕ್ಕ ಅದು. ಅದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ನಡೆಸ್ಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದ.
RCN ಚಾನೆಲ್ ವೀಕ್ಷಕರೇ ಮತ್ತು ನನ್ನೆಲ್ಲ ಆತ್ಮೀಯ ಜನತೆ, ಡಾಕ್ಟರ್ ಸಿದ್ಧಲಿಂಗಯ್ಯನವರ ನುಡಿನಮನ ಕಾರ್ಯಕ್ರಮ RCN ಚಾನೆಲ್ನಲ್ಲಿ ಆಯೋಜಿಸಿದ್ದು ನಿಜವಾಗಿಯೂ ಹುಣಸೂರಿಗೆ ಒಂದು ಘನತೆಯನ್ನು ತಂದುಕೊಟ್ಟಂಥ ಒಂದು ಕೆಲಸ ಆಗಿದೆ. ಸಿದ್ಧಲಿಂಗಯ್ಯನವ್ರನ್ನ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ, ಕರೋನಾ ಕಾಲಘಟ್ಟದಲ್ಲಿ ನಾವೆಲ್ಲ ಒಂದು ಕಡೆ ಸೇರೋಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಬಹುಶಃ ನನಗನ್ನಿಸ್ತದೆ ಸಾಯಿನಾಥ್ ಸರ್ ಅಂಥ ಒಂದು ಸಂದರ್ಭ ಇದ್ದಿದ್ರೆ ಅವರು ಹುಣಸೂರಲ್ಲಿ ಬೃಹತ್ ಮಟ್ಟದಲ್ಲಿ ಆ ಕಾರ್ಯಕ್ರಮವನ್ನು ರೂಪಿಸ್ತಿದ್ರು. ಅಂಥ ಒಂದು ಆಸಕ್ತಿನ ಉಳ್ಳವರು ಅವರು ಸಾಯಿನಾಥ್ ಸರ್. ಅವರು ಯಾವಾಗಲೂ ಅಷ್ಟೇ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದಾಗ ಮೊದಲು ಅವರು ಖರ್ಚು ವೆಚ್ಚಗಳ ಲೆಕ್ಕವನ್ನು ಯಾವತ್ತೂ ನೋಡೋಕೆ ಹೋಗಲ್ಲ. ನೀವು ಕಾರ್ಯಕ್ರಮ ರೂಪಿಸಿ, ನೋಡಿದ್ರೆ ನಾನು ನೋಡ್ಕೋತೀನಿ ಅಂತ ಹೇಳುವಂಥ ಒಂದು ದೊಡ್ಡ ಮನಸ್ಸು ಅವ್ರದ್ದು. ಆ ಒಂದು ದೊಡ್ಡಸ್ತಿಕೆ ಇರೋದ್ರಿಂದಲೇ ಅವರಿಗೆ ಬಹುಶಃ ಅವಕಾಶಗಳು ಒಂದಷ್ಟು ಹುಣಸೂರಿನ ಜನತೆ ಪ್ರೀತಿಯಿಂದ ಹಾರೈಸಿ ಕೊಡ್ತಾ ಇರುವಂಥದ್ದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಹುಣಸೂರಿನ ಒಂದು ನಗರಸಭೆಯ ಸದಸ್ಯತ್ವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸರ್ಕಾರ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಅವರು ಇನ್ನಷ್ಟು ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಈಗ ಪಡ್ಕೊಂಡಿದ್ದಾರೆ. ಮತ್ತೆ ಎಲ್ಲರ ಪ್ರೀತಿ ಸಹಕಾರದಿಂದ ಆ ಕೆಲಸವನ್ನು ನಿಭಾಯಿಸ್ತೀನಿ ಅಂತಲೂ ಕೋರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸಿದ್ರೆ ಮತ್ತೆ ಇಂಥ ಒಂದು ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳು ಅಂತ ಹೇಳಿದಾಗ ಸಾಹಿತ್ಯದಲ್ಲಿ ಅವರಿಗೆ ಏನು ಆಸಕ್ತಿಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವರು ಸಾಹಿತ್ಯದ ವಿಚಾರಗಳು ಬಂದಾಗ, ಶಿಕ್ಷಣದ ವಿಚಾರಗಳು ಬಂದಾಗ ಜನರನ್ನ ಮತ್ತು ಮಕ್ಕಳನ್ನ ನಾವು ಶಿಕ್ಷಿತರನ್ನಾಗಿ ಮಾಡಬೇಕಾಗಿದೆ, ಅದರ ಅವಶ್ಯಕತೆ ಇದೆ ಈ ಸಮಾಜಕ್ಕೆ ಅಂತ ಹೇಳಿ ಯಾವಾಗಲೂ ಕೂಡ ಸಾಹಿತ್ಯ ಮತ್ತು ಶಿಕ್ಷಣ ಎರಡೂ ವಿಚಾರಗಳಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಹೆಸರು ಅಂದರೆ ನಾನು ಸಾಯಿನಾಥ್ ಸರ್ ಹೆಸರನ್ನ ಯಾವಾಗಲೂ ಮರಿದನೇ ಹೇಳಬೇಕು. ಆ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಬಹುಶಃ ಈ ಸಮಾಜದಲ್ಲಿ ನನಗೆ ಅನಿಸಿದ್ದು ಈ ರೀತಿ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಮೊದಲ ಬಾರಿಗೆ ಸಾಯಿನಾಥ್ ಸರ್ ಹುಣಸೂರಲ್ಲಿ ಮಾಡ್ತಾ ಇದ್ದಾರೆ. ಸಿದ್ಧಲಿಂಗಯ್ಯನವ್ರನ್ನ ನೆನೆಸ್ಕೊಳ್ಳುವಂಥ ಕಾರ್ಯ ಇಲ್ಲಿ ಆಗ್ತಾ ಇದೆ. ನನಗೆ ಒಂದು ಕನಸಿತ್ತು, ಸಿದ್ಧಲಿಂಗಯ್ಯನವರು ನನಗೆ ಅದನ್ನ ಹೇಳಿದ್ರು, ಸಿದ್ಧಲಿಂಗಯ್ಯನವರು ನಾಗರಹೊಳೆನ ನೋಡಬೇಕು ಅಂತ. ಆಗ ನಾನು ನಾಗರಹೊಳೆನ ತೋರಿಸ್ಕೊಂಡು RCN ಕಚೇರಿಗೆ ಸಿದ್ಧಲಿಂಗಯ್ಯನವ್ರನ್ನ ಕರ್ಕೊಬರ್ಬೇಕು, ಅವ್ರ ಮಾತನ್ನ ನಾನು ಹುಣಸೂರು ಜನತೆಗೆ ಕೇಳಿಸ್ಬೇಕು ಅಂತೇಳಿ ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದೆ. ದುರ್ವಿಧಿ ಅದನ್ನ ನನ್ನಿಂದ ಕಸಿದುಕೋತು. ಹಾಗಾಗಿ ಸಿದ್ಧಲಿಂಗಯ್ಯನವರು ಹುಣಸೂರಿಗೆ ನನಗೆ ಕರ್ತರಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಹುಣಸೂರಿನಲ್ಲಿ ಸಿದ್ಧಲಿಂಗಯ್ಯನವರು ಇದ್ದಾರೆ, ಅವರ ಸಾಹಿತ್ಯ ಯಾವತ್ತೂ ಕೂಡ ಅಮರವಾಗಿರುವಂತೆ ನಾವು ನೋಡ್ಕೋತೀವಿ ಅಂತೇಳಿ ಸಾಯಿನಾಥ್ ಸರ್ ಸಿದ್ಧಲಿಂಗಯ್ಯನವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಸಲ್ಲಿಸಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲವೂ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾತಾಡಿದ್ದೀವಿ ಯಶಸ್ವಿಯಾಗಿ. ನೀವು ಕೇಳಿ, ಅವ್ರು ಹೇಳಿದಾಗೆ ಲಕ್ಷಾಂತರ ಜನ ನೋಡುವ ಈ ವಾಹಿನಿಯಲ್ಲಿ 16,000 ಜನ 100 ಜನಕ್ಕೆ ತಲುಪಿದ್ರು ಅದು ಒಂದು ಸಾರ್ಥಕವಾದ ಕೆಲಸವೇ ಅಂತ ಭಾವಿಸಿ ಅವರ ಈ ಒಂದು ಶ್ಲಾಘನೀಯ ಕಾರ್ಯಕ್ಕೆ ಅವರನ್ನ ನಾನು ಪ್ರಶಂಸಿಸಿ ನಮಸ್ಕರಿಸ್ತೀನಿ. ಸ್ನೇಹಿತರೆ, ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾವು ಹೇಳಿದ್ದು ಇದು ಮಾಧ್ಯಮ, ನಾವು ರೂಮ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳಿ ನಾವು ಮಾಸ್ಕನ್ನು ತೆಗೆದು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದು. ಈಗ ನಾವೆಲ್ಲ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಆದ್ದರಿಂದ ಪುನಃ ಮಾಸ್ಕನ್ನು ಧರಿಸಿ ನಾವು ಹೋಗ್ತಾ ಇದ್ದೀವಿ. ಸಾಮಾಜಿಕ ಅಂತರ ಕಾಪಾಡದೇ ಇರೋದಕ್ಕೆ ಕ್ಷಮೆಯನ್ನು ಕೇಳ್ತಾ ಮಾಸ್ಕನ್ನು ಧರಿಸಿ ಹೋಗ್ತಾ ಇದ್ದೀವಿ. ಮತ್ತೊಂದು ಸುಂದರ ಕಾರ್ಯಕ್ರಮದಲ್ಲಿ ಮತ್ತೆ ನಾವೆಲ್ಲ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ. ಹಸುವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೋರು, ಒದೆಸಿಕೊಂಡು ಹೊರಗಿದೋರು ನನ್ನ ಜನಗಳು. ಕಾಲು ಕೈಯ ಹಿಡಿಯೋರು, ಕೈ ಮಡಗಿಸಿ ಕೊಳ್ಳೋರು, ಭಕ್ತರಪ್ಪ ಭಕ್ತರೋ ನನ್ನ ಜನಗಳು. ಹೊಲವನುತ್ತು ಬಿತ್ತೋರು, ಬೆಳೆಯ ಕುಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು. ಬರಿಗೈಲೆ ಬಂದೋರು, ಉಸ್ಸೆಂದು ಕೂತೋರು, ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು.